ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಚಿದಂಬರಮಠಾಧೀಶಂ ಸಿದ್ಧಾರೂಢಯತೇಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಶ್ರೀ ಗುರು ವಚನೋಪದೇಶವನಾಲಿಸಿ ರಾಗಳಹುದು ನರರಿಗೆ ಮುಕುತಿ. ಶ್ರೀ ದಾಗಳೆ ಅನ್ಬೇಡ್ರಿ ಗುರುಗಳೇ, ಆಗಳೆ ನರರಿಗೆ ಮುಕ್ತಿ ಅನ್ರಿ. ದಾಗಳೆ ಅನ್ಬೇಡ್ರಿ, ದಾಗಳೆ ಒಟ್ಟವಾಗ ದಾಗಳತೆ ಬರ್ತದ್ರಿ. ಅದು ಅನ್ಬಾರ್ದ್ರಿ, ಅಲ್ಲಿ ಹಳೆಗನ್ನಡ ಬಿಡ್ಬೇಕ್ರಿ. ಹಾಡಕ್ಕ ಬರಂಗಿಲ್ರಿ, ಅದು ಹಾಡಕ್ಕ ದಾಣಿ ಬರೋದ್ರಿ. ಅದು ಬರ್ತದ್ರಿ. ರೂಢ ಹಾಕ್ಯಬೇಕ್ರಿ, ರೂಢ ಹಾಕ್ಯಬೇಕ್ರಿ. ಶ್ರೀ ಗುರು ಶರಣ ದುರಿತ ಕರ್ಮವನ್ನಲ್ಲ ದಿರುಪುಣ್ಯವನೇ ಮಾಡೋ ಹರನಾಡಿ ವಿಡಿ ಶಾಂತರೊಡನಾಡು. ಕರುಣೆವಿರಲಿ ಜೀವರೊಳು ನೀತಿ ವಿಧನಾಗೋ. ಕರುಣೆವಿರಲಿ ಜೀವರೊಳು ನೀತಿ ವಿಧನಾಗೋ. ಪೊರೆ ಪೋರ್ದಿದರನೆಂದೋ ಬೆಸೆಸುವ ಶ್ರೀ ಗುರು ವಚನುಪ ದೇಶವನಾಲಿಸಿರಾಗಳಹುದು ನರರಿಗೆ ಮುಕುತಿ. ನಿಂದಿಸಿ ನುಡಿಯಾದೆ ರಾರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರಿಯದಲ್ಲಿ. ಕುಂದು ಒಡೆಯದಿರು ಕಾಮಾದಿಗಳನ್ನು. ಕುಂದು ಒಡೆಯದಿರು ಕಾಮಾದಿಗಳನ್ನು. ಜೈಸಂದು ಕೈ ಹಿಡಿದನು ಗ್ರಹಿಸುವ ಶ್ರೀ ಗುರು ವಚನುಪ ದೇಶವನಾಲಿಸಿ ಆಗಳಹುದು ನರರಿಗೆ ಮುಕುತಿ. ಆಗಳಹುದು ನರರಿಗೆ ಮುಕುತಿ. ಭವಮಾಲೆಗಲಸು ಪುಷಿಯದಿರೆಡರು ಬಂದು ಕವಿಯಲಂಜದಿರು ಸಂಪದದೋಳು. ತವೆ ಮಾದವಳದಿರು ತತ್ವ ಸಂತತಿಯನ್ನು. ತವೆ ಮಾದವಳದಿರು ತತ್ವ ಸಂತತಿಯನ್ನು. ವಿವರಿಸಿ ನೋಡೆಂದೋ ತಿಳಪುವ ಶ್ರೀ ಗುರು ವಚನುಪ ದೇಶವನಾಲಿಸಿ ಆಗಳಹುದು ನರರಿಗೆ ಮುಕುತಿ. ಬಳಸದಿರದ್ವೈತ ವನುಭಾಯದಲ್ಲಿ ನಿನ್ನೊಳಗೆ ಕೋಭಾವನೆ ಒಡಗೂಡು. ತಿಳಿದು ಸಮಯ ನಿಷ್ಠಿ ಗಲಿವೇದ ವಿಧ ಭಕ್ತಿ. ತಿಳಿದು ಸಮಯ ನಿಷ್ಠಿ ಗಲಿವೇದ ವಿಧ ಭಕ್ತಿ. ಗಳನ್ನಗಲದೀರೆಂದು ಸರ್ವ ಶ್ರೀ ಗುರು ವಚನುಪ
ದೇಶವನಾಲಿಸಿ ಆಗಳಹುದು ನರರಿಗೆ ಮುಕುತಿ. ಆರು ನಾನೆಂದು ವಿಚಾರಿಸೋ ವಿಷಮ ಸಂಸಾರವೇದನ್ನು ಕನಸೆಂದರಿ. ಮಾರಮಾರ್ಧನ ಶಂಭೋ ಲಿಂಗವನೊಲಿಸಿ, ಮಾರಮಾರ್ಧನ ಶಂಭೋ ಲಿಂಗವನೊಲಿಸಿ, ಗಂಭೀರ ಸುಖದೋಳೆಂದಿರುವಂದರ್ಪುವ ಶ್ರೀ ಗುರು ವಚನುಪ ದೇಶವನಾಲಿಸಿ ಆಗಳಹುದು ನರರಿಗೆ ಮುಕುತಿ. ಆಗಳಹುದು ನರರಿಗೆ ಮುಕುತಿ. ಓಂ ನಮ ಶಿವರಪ್ಪ. ಓಂ ನಮ ಶಿವರೇ. ಎಲ್ಲರ ಪಾದಕ್ಕೂ ಶರಣ ಶರಣಾರ್ಥಿ. ಓಂ ನಮ ಶಿವರೇ. ಓಂ ನಮ ಶಿವ. ಓಂ ನಮ ಶಿವಾರಿ. ಶರಣು ಶರಣಾರ್ಥಿಗಳು. ನಮ್ಮ ಕರಪಣ್ಣ ಶರಣರಿಗೆ ಇಲ್ಲಿ ತನ್ನ ನಾಮಸ್ಮರಣೆ ಸ್ತೋತ್ರ ಮಾಡಿದ ಎಲ್ಲಾ ಕೇಳಿದ ಎಲ್ಲಾ ಶರಣರಿಗೂ ಕೂಡ ಶರಣು ಶರಣಾರ್ಥಿ ಸಲ್ಲಿಸೋಣ. ಓಂ ನಮ ಶಿವಾರಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ असतो मा सद्गमय तमसो मा ज्योतिर्गमय मृत्योर्मा मृतंगमय. ओम गुरुवे सर्वलोकानां विजिषे भवरोगिणां निधिये सर्वविद्यानां दक्षिणामूर्तये नमः. ओम पूर्णमदः पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ओम शांति शांति शांति. ओम सिद्ध सद्गुरु पादाब्जं जननि जनकस्तथा तत्व उपदेशकर्तारं नत्वा भक्ति पुरस्सरं. ज्ञान सिद्धं तपस्सिद्धं सर्वसिद्धं शिवप्रदं स्वयं सिद्धं अहं वन्दे सिद्धारूढतीश्वरं ಸಿದ್ಧಾರೂಢತೀಶ್ವರಂ. ಓಂ ನಮ ಶಿವಾರಿ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಅಜ್ಜರ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಪುಣ್ಯಾತ್ಮರೇ, ಧನ್ಯಾತ್ಮರೇ, ಪಾವನಾತ್ಮರೇ, ಮಾತೆಯರೇ, ತಮ್ಮೆಲ್ಲರ ಚರಣಕ್ಕೂ ಕೂಡ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗೆ ಪ್ರವೇಶವಾಗೋಣ. ಆತ್ಮೇರೆ, ನಿಜಗುಣ ಆರ್ಯರಿಂದ ವಿರಚಿತವಾದ ಈ ಕೈವಲ್ಯ ಪದ್ಧತಿ ಎಂಬ ಶ್ರೇಷ್ಠವಾದ ಗ್ರಂಥಕ್ಕೆ 3 ಸ್ಥಳಕ್ಕೆ ಟೀಕಾಸ್ತಾತ್ಪರ್ಯವನ್ನು ಬರೆದಂತ ಚಿಕ್ಕರ ಅಮಾರೂಢರ ಪಾದಗಳಿಗೂ ಕೂಡ ಇಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕೈವಲ್ಯ ಪದ್ಧತಿಯ 25ನೇ ಪದವನ್ನ ನಾವು ನೀವು ಚರ್ಚೆ ಮುಖಾಂತರ ವಿಚಾರ ಮಾಡ್ಕೋತ ಒಬ್ಬರಿಗೊಬ್ರು ಇಲ್ಲಿ ಚರ್ಚೆ ಮಾಡ್ಕೊಂಡು ಹೋಗೋಣ. ಇಲ್ಲಿ 25 ಇನ್ನು 26 2 ಪದ ಆದ್ರ ಇದು ನೀತಿ ಕ್ರಿಯಾ ಸ್ಥಳ ಮುಗಿತದ. ಆ ನಂತರ ಯೋಗ ಪ್ರತಿಪಾದನಾ ಸ್ಥಳವನ್ನ ಮತ್ತ ಅದನ್ನ ಚರ್ಚೆ ಮಾಡ್ಕೋತ ಹೋಗೋಣ. ಇಲ್ಲಿ ನಮಗೆ ಏನ್ ಹೇಳಿದ್ರು ಅಂದ್ರೆ ಇಲ್ಲಿ ನಿಜಗುಂಡ್ರು 25ನೇ ಪದ್ಯದೊಳಗ ಆವ ಪುಣ್ಯವೋ ಲಿಂಗ ಪೂಜೆ ವಿಧಿಯನ್ನು ಭಾವವುದು ನರ ಜನ್ಮದೊಳು 1000 ಮುಖದೊಳೆ ಅರಿಸಿ ನೋಡಿ ನಿಗಮ ಆಗಮಾವಳಿ ಗಾನಶದ ಸಾಧ್ಯವಿದು ಅನ್ನುವಂಥದ್ದನ್ನ ಪಲ್ಲವಿ ಒಳಗ ಅಂದ್ರ ಇಲ್ಲಿ ಏನಪ್ಪಾ ಅಂದ್ರ ಈ ಲಿಂಗ ಪೂಜೆವ ಮಾಡುವುದು ನಮಗ ಆವ ಪುಣ್ಯದ ಫಲನೋ ಇಂಥ ನಮಗ ಆ ಲಿಂಗ ಅಂದ್ರೇನು ಚೈತನ್ಯ ಸ್ವರೂಪ, ಆ ಆತ್ಮ ಸ್ವರೂಪ ಲಿಂಗವನ್ನ ಪೂಜೆ ಮಾಡುವ ವಿಧಾನ ನಮಗ
ಗುರ್ತಾಗ್ಯದಲ್ಲ, ಇದು ಯಾವ ಪುಣ್ಯದ ಫಲನೋ ಅನ್ನುವಂಥದ್ದನ್ನ ಪಲ್ಲವಿ ಇಟ್ಕೊಂಡು ಹೇಳ್ಕೊತ ಬಂದಾರ. ಇಲ್ಲಿ ಸಹಸ್ರಾರ ಮುಖದಿಂದ ಅಂದ್ರೆ 1000 ಮುಖದಿಂದ ಸಹಸ್ರಾರ ಮುಖದಿಂದ ಅರಿಸಿ ನೋಡಿ ಹುಡುಕಿ ನೋಡಿದ್ರೂ ಕೂಡ ಆ ಲಿಂಗ ನಮಗೇನೋ 1000 ಇವು ವೇದಗಳು ಮುಖಗಳಿಂದ ನೋಡಿದ್ರೂ ಕೂಡ ಮತ್ತು ಆಗಮ ನಿಗಮ 4 ವೇದಗಳನ್ನು ಹುಡುಕಿದ್ರೂ ಕೂಡ 28 ಆಗಮ ಸಮೂಹ ಗಾಣದ ಕಾಣಿಸದಿದ್ದಂತ ಇದು ಆ ಲಿಂಗವ ಅಸಾಧ್ಯವಾದಂತ ಅಶಕ್ಯವಾದಂತದ್ದನ್ನ ನಮಗ ಶಕ್ತಿಯಾಗಿ ಪೂಜೆ ಮಾಡುವಂತ ನಮಗ್ ವಿಚಾರ ಬಂದದಲ್ಲ, ಇದು ಆವ ಪುಣ್ಯದ ಫಲ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಯಾಕಂದ್ರ ಮಾತು ಮನಗಳಿಗೆ ಅತ್ಯಂತವಾದಂತ ಲಿಂಗ ಆ ಚೈತನ್ಯ ಆ ಬ್ರಹ್ಮ ಸ್ವರೂಪವನ್ನ ನಮಗ ಪೂಜೆ ಮಾಡುವಂತ ವಿಧಾನ ಗುರ್ತಾಗ್ಯದಲ್ಲ, ಇದು ಆವ ಪುಣ್ಯದ ಫಲ ಅನ್ನುವಂತನನ್ನ ಇಲ್ಲಿ ಹೇಳ್ಕೋತ ಹೊಂಟಾರ. ಇಲ್ಲಿ ಅದ್ರ ಏನಂದ್ರ ಶರಣನಾದಂತವನು ಪತಿಯಾಗಿದ್ದ ಆ ಶಂಭುಲಿಂಗನ ಇಲ್ಲಿ ಶರಣ ಸತಿ ಲಿಂಗ ಪತಿ ಅನ್ನುವಂಥದ್ದನ್ನ ನಾವು ಹೇಳ್ಕೊತ ಬಂದೇವಿ. ಈ ಶರಣ ಸತಿ ಮತ್ತು ಆ ಲಿಂಗಪತಿಯನ್ನ ಆ ಶಂಭುಲಿಂಗನ ಏಕತ್ವ ಹೊಂದಿ ಅಂದ್ರ ಆ ಶಂಭುಲಿಂಗ ಹೆಂಗದನ ಎಲ್ಲರೊಳಗನು ಕೂಡ ಪರಿಪೂರ್ಣವಾದಂತ ಆತ್ಮನನ್ನ ಪೂಜಿಸುವಂತ ನಮಗ ಗುರ್ತಾಗ್ಯದಲ್ಲ, ಇದು ಆವ ಪುಣ್ಯದ ಫಲ. ಆ 4 ವೇದಗಳಿಗೂ ಕೂಡ ಗೋಚರ ಆಗದಂತ ಮಾತು ಮನಗಳಿಗೆ ಅತ್ಯಂತ ಆದಂತ ಅಂತ ಪರಮಾತ್ಮನನ್ನ ಪೂಜೆ ಮಾಡುವ ವಿಧಾನ ನಮಗ್ ಗುರ್ತಾಗ್ಯದಲ್ಲ, ಇದು ಆವ ಪುಣ್ಯದ ಫಲ ಅನ್ನುವಂಥದ್ದನ್ನ ಇಲ್ಲಿ ಉದ್ಗಾರ ತೆಗ್ದಾರ. ಯಥೋವಾಚೋ ನಿರ್ವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂದ್ರೆ ಇಲ್ಲಿ ಯಾವ ಪ್ರಮಾಣಕ್ಕೂ ಸಾರವಾಗಿ ಮನುಷ್ಯಗೂ ವಾಣಿಗೂ ಅತೀತನಾಗಿರುತ್ತಾನೆ ಅಂತ ಯಾವ ಪರಬ್ರಹ್ಮ ಸ್ವರೂಪನಾಗಿದ್ದ ಲಿಂಗ ಪೂಜೆ ವಿಧಿಯನ್ನು ಅನಂತ ಅಂದರೆ ನಿಶ್ಚಯಾತ್ಮಕ ಜ್ಞಾನ ಮನುಷ್ಯ ಜನ್ಮದಲ್ಲಿ ಆಗಿರುವುದು ಆವ ಪುಣ್ಯದ ಫಲ. ಈ ಮನುಷ್ಯ ಜನ್ಮದೊಳಗ ಶರಣ ಸತಿಯಾಗಿ ಲಿಂಗಪತಿಯನ್ನ ಪರಮಾತ್ಮನನ್ನ ತಿಳಿಯುವಂತ ಕೌಶಲ್ಯ ನಮಗ್ ಗುರ್ತಾಗ್ಯದಲ್ಲ, ಇದು ಆವ ಪುಣ್ಯದ ಫಲ ಅನ್ನುವಂಥದ್ದನ್ನ ಅಂದ್ರೆ ಇಲ್ಲಿ ನಾವು ಹಿಂದ ಎಷ್ಟೋ ಜನ್ಮದೊಳಗ ನಾವು ಏನೋ ಯೋಗ ಧ್ಯಾನ ಸಾಧನೆ ಮಾಡ್ಕೋತ ಬಂದೇವಂತೇಳಿ ಈ ಮನುಷ್ಯ ಜನ್ಮದೊಳಗ ನಮಗ ಆ ಲಿಂಗ ಅಂದ್ರ ಪರಮಾತ್ಮ ಅಂದ್ರ ಚೇತನ. ಆ ಚೇತನ ಜ್ಞಾನ ಅಂದ್ರ ಪರಿಪೂರ್ಣವಾದಂತ ನನ್ನ ಸ್ವರೂಪ ಅಲ್ಲಿ ಮತ್ತ ಸ್ವರೂಪ ಬ್ಯಾರೆ ಅಲ್ಲ, ಲಿಂಗ ಬ್ಯಾರೆ ಅಲ್ಲ, ಮತ್ತು ಚೈತನ್ಯ ಬ್ಯಾರೆ ಅಲ್ಲ. ಇವು ಪದಗಳು ಬ್ಯಾರೆ ಬ್ಯಾರೆ. ಲಿಂಗ ಅಂದ್ರು ಒಂದೇ, ಚೈತನ್ಯ ಅಂದ್ರು ಒಂದೇ. ಮತ್ತಿಲ್ಲಿ ನಾವು ಆತ್ಮ ಅಂದ್ರು ಒಂದೇ. ಇವು ಎಲ್ಲವೂ ಕೂಡ ಪದಗಳು ಬ್ಯಾರೆ ಆದ್ರೂ ಕೂಡ ಆ ಒಂದೇ ಪರಮಾತ್ಮ ಶಂಭುಲಿಂಗ ಪರಮಾತ್ಮನೇ ಇವು ನಾಮಗಳು ಹೇಳ್ಕೊತ ಬಂದಾರ. ಅಂತದನ್ನ ತಿಳಿದು ಲಿಂಗ ಪೂಜೆ ಆತ್ಮನ ಪೂಜೆ ಮಾಡುವಂತ ನಮಗ ಗುರ್ತಾಗ್ಯದಲ್ಲ, ನಾವು ಪೂಜೆ ಮಾಡಕತ್ತೇವಲ್ಲ, ಇದು ಎಂತ ಯಾವ ಜನ್ಮದ ಪುಣ್ಯ ಇರ್ಬೇಕು, ನಾನು ಎಷ್ಟು ಜನ್ಮಗಳ ಹಿಂದ ಪುಣ್ಯ ಮಾಡ್ಕೋತ ಬಂದೀನಿ ಅಂತೇಳಿ ಈಗ ಆತ್ಮಜ್ಞಾನವನ್ನ ತಿಳ್ಕೊಳ್ಳುವಂತ ಪೂಜೆ ಮಾಡುವಂತ ವಿಧಾನ ಗೊತ್ತಾಗ್ಯದಲ್ಲ, ಅದಕ್ಕ ನಾನು ಆವ ಪುಣ್ಯದ ಫಲವು. ಹಿಂಗ ಲಿಂಗ ವಿಧಿಗಳನ್ನ ಮಾಡುವಂತ ಕೌಶಲ್ಯ ವೇದ ಉಪನಿಷತ್ತುಗಳಿಗೂ ಮೀರಿದಂತ ಆಚೆ ಇರುವಂತ ವೇದಗಳ ಮುಖಾಂತರನು ಗುರ್ತಾಗಿಲ್ಲ. ಮನಸ್ಸ ಇಂದ್ರಿಯಗಳನ್ನ ತಿಳ್ಕೊಂಡು ಎಷ್ಟೋ ಮಂದಿ ಹೋಗ್ಯಾರ, ಸಹಸ್ರ ಮಂದಿ ಹೋಗ್ಯಾರಂದ್ರೂ ಕೂಡ ಆ ಲಿಂಗ ಜ್ಞಾನ ಆಗಿಲ್ಲ. ಆದರೆ ನನಗ ಆ ಚೈತನ್ಯದ ಲಿಂಗ ಪೂಜೆ ಮಾಡುವ ವಿಧಾನ ಗೊತ್ತಾಗ್ಯದಲ್ಲ, ಇದು ಆವ ಪುಣ್ಯದ ಫಲ. ನಾವ್ ಎಲ್ಲರೂ ಎದರ್ ಪೂಜೆ ಮಾಡಕತ್ತೀವಿ ಅಂದ್ರ ಆ ಆತ್ಮ ಪೂಜೆ ಲಿಂಗ ಪೂಜೆಯನ್ನ ನನ್ನ ಸ್ವರೂಪ ಹಿಂಗದಲ್ಲ, ನನ್ನ ಸ್ವರೂಪ ಹೆಂಗದ, ಲಿಂಗ ಹೆಂಗದ ಅಂದ್ರ ಇನ್ನ ಒಂದು ಲಕ್ಷಣ ಹೇಳ್ಕೊತ ಬಂದೇವಿ. ಯಾವ್ದಪ್ಪ ಅಂದ್ರ ಸರ್ವ ಜ್ಞಾನ ಸ್ವರೂಪವಾಗಿಯೂ ನಾನು ಹೆಂಗದೀನಿ, ಎಲ್ಲವನ್ನೂ ಅರಿತೀನಿ. ಜ್ಞಾನ ಅಂದ್ರೆ ಎಲ್ಲವನ್ನು ಅರಿಸಿಕೊಳ್ಳುವುದು ಯಾವುದು ಅಂದ್ರ ಅರಿಯವನ ಯಾವುದು ಅಂದ್ರ ನಾನು ಆತ್ಮ ಜ್ಞಾನ ಸ್ವರೂಪನೂ ಅದೀನಿ. ಎಲ್ಲ ಅಂದ್ರೆ ನನ್ಗ ಅರಿಸಿಕೊಳ್ಳುವಂತ ಇವು ವಸ್ತುಗಳು ಅರಿಯುವಂತ ನಾನು ಆತ್ಮ, ನಾ ಎಲ್ಲವನ್ನೂ ಅರಿತೀನಿ, ಅರು ಸ್ವರೂಪ ಉಳ್ಳವನಾಗಿದ್ದೀನಿ. ಮತ್ತು ಸರ್ವಘಟ ಪ್ರಪಂಚ ಆದಿ ಬೆಳಗುತ್ತಾ ಇದ್ದೀನಿ. ಅಂದ್ರ ಇವು ಏನದಾವಲ್ಲ, ಸರ್ವ ಘಟ ಪ್ರಪಂಚ ಆದಿ ಅಂದ್ರೆ ಎಲ್ಲಾ 3 ಅವಸ್ಥೆಗಳು, 5 ಕೋಶಗಳು, 5 ಜೀವಿ ಎಲ್ಲವನ್ನೂ ಅರಿಯುವಂತ ಅರು ಸ್ವರೂಪ ನಾನು. ಮತ್ತಿದನ್ನ
ಮಾತು ಮನಗಳಿಗೆ ತಿಳಿಯಾಕ ಬರಾಗ್ತದ ರೀತಿನೇ ಮಾತು ಮನಗಳಿಂದ ತಿಳಿತೇನಂದ್ರ ಇದು ಎಂದರ ಸಾಧ್ಯನೋ ಅಂದ್ರ ಅಸಾಧ್ಯವಾದಂತ ಲಿಂಗ ಪೂಜೆಯನ್ನು ಮಾಡುವ ವಿಧಾನ ನಮಗ್ ಗುರ್ತಾಗ್ಯದಲ್ಲ, ಇದು ಆವ ಪುಣ್ಯದ ಫಲ ಅನ್ನುವಂಥದ್ದನ್ನ ಇಲ್ಲಿ ನಿಜಗೊಂಡ್ರು ನಮಗ ಉದ್ಗಾರ ತೆಗೆದು ಹೇಳ್ಕೊತ ಹೋಗ್ಯಾರ. ಅಂದ್ರ ಸಹಸ್ರಾರ ಮುಖದಿಂದ ಅಂದ್ರ 4 ವೇದಗಳು, ಎಲ್ಲ 18 28 ಆಗಮಗಳು, ಇವು ಕಾಣದಿವು ನೀತಿಗಳಿದು ಅಂದ್ರ ಅವು ಕೂಡ ಹೇಳ್ಕೊತವಾದು, ಆದ್ರ ಅವು ಕೂಡ ಕಾಣ್ಲಾರ್ಯವಾದು ಅನ್ನುವಂಥದ್ದನ್ನ ಅದನ್ನ ಬಗ್ಗೆನೇ ಹೇಳ್ಕೊತವಾದು. ಆದ್ರ ಅದನ್ನು ಕಾಣ್ಲಾರ್ದ ಹೋದಂತ ಸ್ಥಿತಿಯನ್ನ ಚೈತನ್ಯವನ್ನ ನಮ್ಗ ಪೂಜೆ ಮಾಡುವ ವಿಧಾನ ಗುರ್ತಾಗ್ಯದಲ್ಲ, ನನ್ನ ಸ್ವರೂಪ ಗುರ್ತಾಗ್ಯದಲ್ಲ, ಅದಕ್ಕಿದು ಯಾವ ಪುಣ್ಯದ ಫಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೊಂಟಾರ. ಇಲ್ಲಿ ಶರಣನಾದಂತವ್ನ ಪತಿಯಾಗಿದ್ದ ಆ ಶಂಭುಲಿಂಗನಲ್ಲಿ ಏಕತ್ವ ಹೊಂದಿ ಅದರ ಸುಖವನ್ನು ಅನುಭವಿಸುವ ಪುಣ್ಯ ಉತ್ಪನ್ನ ಅವಸ್ಥೆಯನ್ನು ಹೊಂದಿ ಉತ್ಥಾನ ಅವಸ್ಥೆಯನ್ನು ಹೊಂದಿ ಅದರ ಸ್ಮರಣೆಯನ್ನು ಮಾಡುತ್ತಾನೆ. ಅಂದ್ರ ಇಲ್ಲಿ ಆ ಸುಖ ಅಂದ್ರ ಆತ್ಮದ ಸುಖವನ್ನ ಶಂಭುಲಿಂಗನ ಏಕತ್ವ ಹೊಂದಿ ಜೀವ ಮತ್ತು ಆ ಪರಮಾತ್ಮ ಶಂಭುಲಿಂಗ ಒಂದೇ ಅಂತೇಳಿ ಅನುಭವಿಸುವಂತ ಕೌಶಲ್ಯ ಪೂಜೆ ಮಾಡುವಂತದ್ದು ನಮಗ್ ಗುರ್ತಾಗ್ಯದಲ್ಲ, ಇದು ಆವ ಪುಣ್ಯದ ಫಲ ಹೊಂದಿ ಅದರ ಸ್ಮರಣೆಯನ್ನು ಮಾಡುತ್ತಾನೆ. ಸಹಸ್ರಾರ ಮುಖದಿಂದ ಹುಡುಕಿ ನೋಡಿದ್ರು 4 ವೇದಗಳು 28 ಆಗಮಗಳು ಸಹ ಅವನ ಸ್ವರೂಪವನ್ನು ಕಾಣದೆ ನೀತಿ ನೀತಿ ಎಂದು ಅಲ್ಲಿಗೆ ನಿಂತು ಬಿಟ್ಟಿರುತ್ತವೆ. ಯಾಕಂದರೆ ಆ ಸ್ವರೂಪವು ಯಥೋವಾಚೋ ನಿರ್ವರ್ತಂತೆ ಅಪ್ರಾಪ್ಯ ಮನಸ ಸಹ ಎಂಬ ಒಂದು ಪ್ರಮಾಣವೂ ಕೂಡ ಉಪನಿಷತ್ತಿನ ಪ್ರಮಾಣ ಎಂಬ ಪ್ರಮಾಣಕ್ಕೂ ಅನುಸಾರವಾಗಿ ಮನಸ್ಸಿಗೂ ವಾಣಿಗೂ ಅತೀತವಾಗಿರುತ್ತದೆ. ಇಂಥ ಯಾವ ಪರಬ್ರಹ್ಮ ಸ್ವರೂಪವಾಗಿದ್ದ ಲಿಂಗ ಪೂಜಾ ವಿಧಿಯ ಅನಂತ ಅಂದರೆ ನಿಶ್ಚಯಾತ್ಮಕ ಜ್ಞಾನ ಮನುಷ್ಯ ಜನ್ಮದಲ್ಲಿ ಆಗಿರುವುದು ಇದು ಆವ ಪುಣ್ಯದ ಫಲ. ಇಂಥ ಮನುಷ್ಯ ಜನ್ಮದೊಳಗೆ ನನಗ ಆ ಲಿಂಗ ಜ್ಞಾನ ಆಯ್ತಲ್ಲ, ಶಂಭುಲಿಂಗನ ಪೂಜೆ ಮಾಡುವ ವಿಧಾನ ಗೊತ್ತಾಯ್ತಲ್ಲ, ನಾನು ಶಂಭುಲಿಂಗ ಜೀವ ನಾನು ಒಂದೇ ಅಂತ ತಿಳಿಯುವಂತ ವಿಚಾರ ನನಗ್ ಬರ್ತಲ್ಲ, ಇದು ಆವ ಪುಣ್ಯದ ಫಲ ಅನ್ನುವಂಥದ್ದನಲ್ಲಿ ಅಂದ್ರ ಜೀವ ಬ್ರಹ್ಮರ ಐಕ್ಯತ್ವವನ್ನು ತಿಳಿಯುವಂತ ವಿಧಾನ ಗುರ್ತಾಯ್ತಲ್ಲ, ಇದು ಆವ ಪುಣ್ಯದ ಫಲ ಅನ್ನುವಂಥದ್ದನ್ನ ಹೇಳ್ಕೊತ ಹೊಂಟಾರ. ಇನ್ನು ಮೊದಲನೇ ನುಡಿಯೊಳಗೆ 1ನೇ ನುಡಿಯೊಳಗೆ ಏನ್ ಹೇಳ್ತಾರ, ಇನ್ನು ಮೊದಲು ಲಿಂಗದ ಜ್ಞಾನ, ಆಮೇಲೆ ಧ್ಯಾನ, ನಂತರ ನೋಡುವುದು, ಹಸ್ತದಲ್ಲಿ ಇಟ್ಟುಕೊಳ್ಳುವುದು, ಈ ರೀತಿ ನೇಮವನ್ನು ಅಂದ್ರೆ ಇಲ್ಲಿ ಲಿಂಗ ಪೂಜೆ ವಿಧಾನ ಇಲ್ಲಿ ಹೆಂಗ್ ಹೇಳ್ತಾರಪ್ಪ ಅಂದ್ರ ಪರಮಾತ್ಮನನ್ನ ಸಗುಣ ರೂಪದಿಂದನೂ ಹೇಳ್ತಾರ, ನಿರ್ಗುಣ ರೂಪದಿಂದನೂ ಹೇಳ್ತಾರ. ಸಗುಣ ರೂಪ ಬ್ರಹ್ಮ ಇಲ್ಲಿ ಏನ್ ಹೇಳ್ತಾರಂದ್ರ ಓಂಕಾರವಾದಂತ ಪರಮಾತ್ಮ ಇಲ್ಲಿ ನಾದ ಬಿಂದು ಕಲ ಅಕಾರ ಉಕಾರ ಮಕಾರ ಉಳ್ಳಂತ ಓಂಕಾರನಾದ ಪರಮಾತ್ಮ ಇಲ್ಲಿ ಏನಾಗಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರನಾದಂತ ಆ ಬ್ರಹ್ಮ ಸ್ವರೂಪ ಲಿಂಗ, ಆ ಚೈತನ್ಯ ಈಶ್ವರ, ಇವು ಪದಗಳು ಅವು ಎಲ್ಲವನ್ನು ಒಳಗೊಂಡಂತ ಆ ಬ್ರಹ್ಮ ಸ್ವರೂಪವನ್ನ ಇಲ್ಲಿ ಆ ಸಗುಣದಿಂದ ಮತ್ತು ನಿರ್ಗುಣ ರೂಪದಿಂದ ಕಾಣಕ್ ಬಂದದಲ್ಲ. ಅಂದ್ರ ಸಗುಣದಿಂದ ಅಂದ್ರೆ ಇಲ್ಲಿ ಒಂದು ಪೂಜೆ ಗುರುವಿನನ್ನ ಸಗುಣ ರೂಪದಲ್ಲಿ, ನಿರ್ಗುಣದಲ್ಲಿ ಆ ಪರಮಾತ್ಮ ಲಿಂಗವನ್ನ ಹಿಂಗ ಪೂಜೆ ಮಾಡುವಂತ ವಿಧಾನ ಗುರ್ತಾಗ್ಯದಲ್ಲ, ಇದು ಆವ ಪುಣ್ಯದ ಫಲ ಅನ್ನುವಂಥದ್ದ ನೀವು 1ನೇ ನುಡಿಯೊಳಗೆ ಹೇಳ್ಕೊತ ಹೋಗ್ತಾರ. ನಮ್ಗೆಲ್ಲರಿಗೂ ಕೂಡ ಲಿಂಗ ಪೂಜೆ ಮಾಡುವ ವಿಧಾನ ಗುರ್ತದ. ಲಿಂಗ ಒಂದು ಬೇರೆ ನಾವೊಬ್ಬ ಬೇರೆ ಅನ್ನುವಂಥದ್ದನ್ನು ಬಹಳ ಮಂದಿ ಪೂಜೆ ಮಾಡ್ತಾರ. ಆ ಲಿಂಗದ ಜ್ಞಾನ ಇಲ್ಲಾಕ ಏನ್ ಮಾಡ್ತಾರ, ಒಂದ್ ಕಡೆ ಬಸವಣ್ಣವ್ರು ಹೇಳ್ಕೊತ ಬಂದಾರ ನೋಡು, ಅರುವು ಪೂಜಿಸಿಲಂದು ಕುರು ಕೊಟ್ಟರೆ ಅರುವನ್ನು ಮರೆತು ಕುರುವನ್ನೇ ಪೂಜಿಸುವರು. ಅಂದ್ರ ಅರುವನ್ನ ತಿಳ್ಕೊಳಕ ಆ ನಿರ್ಗುಣ ರೂಪವಾದಂತ ಪರಮಾತ್ಮನನ್ನ ಸಗುಣ ರೂಪದಿಂದ ಕಾಣ್ಕೊಳಕ್ ಏನ್ ಮಾಡಿದ್ರಲ್ಲಿ ಲಿಂಗವನ್ನು ಕೊಟ್ರು. ಆದ್ರ ಆ ಸಗುಣ ರೂಪದಂತ ಲಿಂಗನ್ನ ನಿರ್ಗುಣ ರೂಪವಾದಂತ ಲಿಂಗವನ್ನ ಬಿಟ್ಟು ಸಗುಣ ರೂಪದೊಳಗ ಇದು ಒಂದು ಲಿಂಗ ಅನ್ನುವಂಥದ್ದನ್ನ ನಮಗ ಪೂಜೆ ಮಾಡುವುದ್ರಿಂದ ನಮಗ್ ಒಳ್ಳೇದಾಕ್ಕದ ಭಾವ ಬರ್ತದ ಅನ್ನುವಂಥದ್ದು ಇಟ್ಕೊಂಡು ಏನ್ ಮಾಡ್ತಾರ, ನಾವು ಲಿಂಗ ಪೂಜೆ ಮಾಡ್ತೇವೆ. ಆದ್ರೆ ಶರಣರು ಹೆಂಗ ಪೂಜೆ ಮಾಡಿದ್ರು ಅನ್ನುವಂಥದ್ದನ್ನ ಅಂದ್ರ ಆ ಅರು ಪೂಜಿಸಿದಂದು ಅರು ನಮಗ್ ಕಾಣಂಗಿಲ್ಲ, ಅರುವನ್ನು ಪೂಜಿಸಕ್ ಇದನ್ನ ಕುರು ಕೊಟ್ಟು ಆ ಕುರುವಿಗೆ ನಾವು ಏನಾವಂದ್ರ ಷೋಡೋಪಚಾರದಿಂದ ಪೂಜೆ ಮಾಡುವ ವಿಧಾನಗಳು, ಅದಕ್ಕ ಸ್ನಾನ ಮಾಡಿಸುವುದು, ವಿಭೂತಿ ಹಚ್ಚುವುದು, ಹೂವ ಪುಷ್ಪಗಳನ್ನ ಇರಿಸುವುದು, ಅನಂತ ರೀತಿಯಿಂದ
ಉಪಚಾರವನ್ನು ಮಾಡಿ ಆನಂದ ಪಡುವುದು. ಇದು ಯಾವ್ದಪ್ಪ ಅಂದ್ರ ಸಗುಣ ರೂಪದೊಳಗ. ಅದನ್ನೇ ನಿರ್ಗುಣ ರೂಪದಿಂದ ಪೂಜೆ ಮಾಡಕ್ನು ಬರ್ತದ ಅನ್ನುವಂಥದನ್ನ ಹಿಂಗ ಪರಿಪೂರ್ಣವಾದ ವಸ್ತು ಸದ್ಗುರುನಾಥ ಗುರುನೇ ಪರಮಾತ್ಮದನ ಅಂತೇಳಿ ಆ ಗುರುವಿನ ಹಿಂಗ ಪೂಜೆ ಮಾಡಕ್ನು ಬರ್ತದ. ಆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಮೂರುವನ್ನು ಒಳಗೊಂಡಂತ ಪೂಜೆವ ಗುರುವನ್ನು ಪೂಜೆ ಮಾಡಕ್ ಬರ್ತದ ಮತ್ತು ಆತ್ಮನನ್ನು ಪೂಜೆ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಮೂರು ವಿಚಾರಗಳನ್ನು ಅಂದ್ರ ಬಯಲಿನೊಳಗಿದ್ದು ಬಯಲನ್ನೇ ನಾನೇ ಅಂತೇಳಿ ನನ್ನ ಪೂಜೆನೂ ಮಾಡಕ್ ಬರ್ತದ. ಮೂರು ವರ್ಗ ಜನ ಅಂತ ನಾವ್ ಹೇಳ್ಕೊತ ಬಂದೇವಿ. ಇವತ್ತ ಆ ಕುರುವನ್ನು ಪೂಜಿಸುವರು ಕನಿಷ್ಠ ಮತ್ತು ಆ ಗುರುವನ್ನ ಪೂಜಿಸುವರು ಮಧ್ಯಮ, ತನ್ನ ಪೂಜೆ ಮಾಡೋರು ಉತ್ತಮರು ಅನ್ನುವಂಥದನ್ನ ಉತ್ತಮರು ಅಂತ ಹೇಳ್ಕೊತ ಬಂದೆ. ತನ್ನ ಪೂಜೆ ಮಾಡ್ಕೊಳಕ್ ಬರ್ತಂದ್ರ ಆತ್ಮ ಪೂಜೆ ಮಾಡಕ್ ಬರ್ತಂದ್ರ ಅವ ಉತ್ತಮನು ಅಂದ್ರೆ ಪರಿಪೂರ್ಣವಾದ ವಸ್ತು ನಾನೇ ಇದೀನಿ, ಎಲ್ಲದರೊಳಗೂ ನಾ ತುಂಬಿಕೊಂಡಿನಿ ಅನ್ನುವಂತ ಆ ಚೈತನ್ಯದ ಜ್ಞಾನ ಆಯ್ತು ಅಂದ್ರ ಪರಿಪೂರ್ಣ ವಸ್ತುವನ್ನು ಪೂಜೆ ಮಾಡ್ಕೊಳ್ಳುವಂತ ವಿಧಾನ ಗುರ್ತಾಯ್ತು ಅಂದ್ರ ಅವ ಏನಂದ್ರ ಉತ್ತಮನು ಅನ್ನುವಂಥದ್ನ ಹೇಳ್ಕೊತ್ ಬಂದಾರ. ಇನ್ನ ಗುರು ಅನ್ನಂದ್ರ ಇವ್ ದೇವ್ರ ಅಲ್ಲಿ ಅದನ ಕಲ್ಲಾಗದನ ಇಲ್ಲದನ ಅಂತೇಳಿ ಪೂಜೆ ಮಾಡೋರು ಏನದಾರ ಅಂದ್ರೆ ಇವ್ರು ಕನಿಷ್ಠ ಇವ್ರು. ಅದನ್ನೇ ಗುರುವಿನನ್ನ ಪೂಜೆ ಮಾಡುವವರು ಗುರು ಸ್ವರೂಪವನ್ನ ಪರಬ್ರಹ್ಮ ಸ್ವರೂಪನೇ ಅಂತೇಳಿ ಗುರುವಿಗೆ ಉಣಿಸುವುದು ತಿನಿಸುವುದು ಅಂತ ಪಾದ ಪೂಜೆ ಮಾಡುದು, ಸ್ನಾನ ಮಾಡಿಸುದು, ಅನೇಕ ರೀತಿಯಿಂದ ಗುರುವಿನ ಸೇವಾದಿಗಳನ್ನ ಮಾಡುವುದರಿಂದನೂ ಕೂಡ ಅಲ್ಲಿ ಏನಾಗ್ತದ ಪರಮಾತ್ಮನ ಒಲಿಮೆ ಜ್ಞಾನ ಆಗ್ತದ ಅನ್ನುವಂಥದನ್ನ ಇಲ್ಲಿ ಹೇಳುವಂತ ಒಟ್ಟಾರೆ ಇದು ಉದ್ದೇಶ ತಾತ್ಪರ್ಯದ. ಇಲ್ಲಿ ಏನ್ ಹೇಳಿದ್ರಂದ್ರ ಪರಮಾತ್ಮನು ಸಗುಣನವುದು ನಿರ್ಗುಣ ಎಂಬ ಎರಡೂ ರೂಪದಿಂದ ಇರುತ್ತಾನೆ. ಸಗುಣ ರೂಪದಿಂದ ನಾದವೇ ಕೆಳಗಿನ ಪೀಠವಾಯ್ತು, ಅದೇ ಬ್ರಹ್ಮ ಎಂದು ಹೇಳಿಸಿಕೊಂಡಿತು. ಬಿಂದುವೇ ನಾದ ಬಿಂದು ಕಲ. ನಾದ ಅಂದ್ರ ಓಂಕಾರ ರೂಪನಾದ ಪರ ಪಶ್ಯಂತಿ ಮಧ್ಯಮ ವೈಖರಿ ಎಂಬ ವಾಣಿಲಿಂದನೂ ಕೂಡ ಓಂಕಾರ ಪೂಜೆ ಮಾಡಕ್ ಬರ್ತದ. ಓಂಕಾರ ಲಕ್ಷ್ಯಾರ್ಥ ರೂಪವಾದ ಸೂರ್ಯ ಪದವನ್ನು ಪೂಜೆ ಮಾಡಕ್ ಬರ್ತದ. ನಾದ ಬಿಂದು ಕಲ ಓಂಕಾರನಾದ ಆಕಾರಾದಿ ಮಾತ್ರ ಪರವಾಣಿ ರೂಪವಾದ ಅಂಶವೂ ಕೂಡ ಇಲ್ಲಿ ಮೂರು ಕೂಡ ಪರ ಅಂತಂದ್ರ ಆ ಆತ್ಮನನ್ನ ಪರ ಅದನ್ನು ಪೂಜೆ ಮಾಡಕ್ ಬರ್ತದ. ಅಂದ್ರ ನಾದ ಬಿಂದು ಕಲ ಓಂಕಾರ ಸ್ವರೂಪನಾದ ಪರಮಾತ್ಮನನ್ನ ಇಲ್ಲಿ ಪರ ಪಶ್ಯಂತಿ ಮಧ್ಯಮ ವೈಖರಿ ಎಂಬ ವಾಣಿಲಿಂದನು ಪೂಜೆ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ನಾದ ಬಿಂದು ಕಲೆ ಹೇಳ್ಕೊತ ಬಂದಾರ. ಅದು ಅಲ್ಲದೆ ಅಕಾರ ಉಕಾರ ಮಕಾರನಾದಂತ ಓಂಕಾರ ಪರಮಾತ್ಮ ಸ್ವರೂಪವನ್ನು ಕೂಡ ಪೂಜೆ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಮೂರು ವಿಧಾನದಿಂದ ಹೇಳ್ಕೊತ ಬಂದಾರ. ಇಲ್ಲಿ ಮೂರು ವಿಧಾನ ಅಂತ ನಾವು ಮೊದಲ ಅಲ್ಲಿ ಅದಕ್ಕೊಂದು ಹೇಳ್ಕೊಂಡ್ ಬಂದೇವಿ. ಕಾಯದಿಂದನೂ ಪರಮಾತ್ಮನನ್ನ ಪೂಜೆ ಮಾಡಕ್ ಬರ್ತದ, ಮನುಷ್ಯನಿಂದ ವಾಣಿಲಿಂದನೂ ಪೂಜೆ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಅಲ್ಲಿ ಮೊದಲಿನ ಅಂದ್ರ ಫಸ್ಟ್ ಗೆ ನಾವ್ ಹೇಳ್ಕೊತ ಬಂದೇವ, ಹೇಳೇಬೇಕು. ಆ ನಂತರ ಹೊರಗಿನ ಪೂಜೆಯನ್ನು ಹೇಳ್ಬೇಕು, ಆ ನಂತರ ಗುರು ಪೂಜೆಯನ್ನು ಹೇಳ್ಬೇಕು, ಕೊನೆಗೆ ತನ್ನ ಪೂಜೆ ಆತ್ಮ ಪೂಜೆವೇ ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನ ಇಲ್ಲಿ ಹಿಂದೂ ಕೂಡ ಹೇಳ್ಕೋತ ಬಂದಾರ. ಅದರಂತೆ ಇಲ್ಲಿ ಪರಮಾತ್ಮನ ಸಗುಣ ನಿರ್ಗುಣ ಎರಡೂ ರೂಪದಿಂದ ಇರುತ್ತಾನೆ. ಸಗುಣ ರೂಪದಿಂದ ನಾದವೇ ಕೆಳಗಿನ ಪೀಠವಾಯ್ತು, ಅದುವೇ ಪರಬ್ರಹ್ಮ ಎಂದು ತಿಳ್ಕೊಂಡಿತು. ಬಿಂದುವೇ ನಡುವಿನ ಗೋಮುಖದಿಂತಿರುವ ಜಲಾರಿ ಆಗಿತ್ತು, ಅದುವೇ ವಿಷ್ಣು ಎಂದು ಹೇಳಿಸಿಕೊಂಡಿತು. ಕಳ ಇಂದು ಮೇಲಿನ ಲಿಂಗವಾಗಿತ್ತು, ಇದುವೇ ರುದ್ರವೆಂದು ಹೇಳಿಸಿಕೊಂಡಿತು. ಇನ್ನು ನಿರ್ಗುಣ ರೂಪದಿಂದ ನಾದದಿಂದ ಕಿವಿಯಲ್ಲಿ ಪ್ರಕಾಶದಿಂದ ನೇತ್ರದಲ್ಲಿ ಜ್ಞಾನದಿಂದ ಹೃದಯದಲ್ಲಿ ಈ ರೀತಿ ಘೋಷಿಸುತ್ತಾನೆ. ಪ್ರಥಮದಲ್ಲಿ ಮೊದಲು ಪರಬ್ರಹ್ಮ ಲಿಂಗದ ಲಕ್ಷಣವನ್ನು ಜ್ಞಾನ ಮಾಡಿಕೊಳ್ಳುವ ಪ್ರೇಮ. ಅಂದ್ರೆ ಪರಮಾತ್ಮ ಹೆಂಗದನ ಲಿಂಗ ಹೆಂಗದನ ಮೊದಲು ನಾವು ತಿಳ್ಕೊಬೇಕು. ಅದನ್ನ ತಿಳ್ಕೊಂಡ್ರೆ ಹಿಂಗ ಅದನ ಅಂತೇಳಿ ಅದನ್ನ ಪೂಜೆ ಮಾಡಕ್ ಬರ್ತದ. ನಾವು ತಿಳಿಲಾರೆ ಪೂಜೆ ಮಾಡ್ದೇವಂದ್ರ ಸುಮ್ಮ ಅವ್ರು ಮಾಡ್ತಾರಂತ ಮಾಡೋದು, ಮತ್ತ ನಮ್ಗೆ ಏನೋ ಒಳ್ಳೇದಾಗ್ತದಂತ ಮಾಡುದು, ಏನ್ರ ಹಿಂಗ್ ಮಾಡುದ್ರಲಿಂದ ಏನಕ್ಕ ಅದು ಪ್ರಯೋಜನ ಇಲ್ಲ. ಆದ್ರ ಆ ಲಿಂಗ ಅಂದ್ರೆ ಏನು, ಲಿಂಗ ಹೆಂಗದನ ಅನ್ನುವಂಥದ್ದನ್ನ ತಿಳಿತಂದ್ರ ಚೈತನ್ಯ ಜ್ಞಾನ ಆಯ್ತು ಅಂದ್ರ ಆ ಚೈತನ್ಯ ಲಕ್ಷಣಗಳು ನಮ್ಗೆ ಗುರ್ತಾದು ಅಂದ್ರ ಆ ಪೂಜೆ ಮಾಡೋ ವಿಧಾನ ಹೆಂಗ ಇರ್ತದ ಅಂದ್ರ ಇಲ್ಲಿ ಮುಂದವ್ರು ಹೇಳ್ಕೋತ ಹೋಗ್ತಾರ. ಆ ವಿಧಾನವನ್ನ ಪ್ರಥಮದಲ್ಲಿ ಮೊದಲು ಪರಬ್ರಹ್ಮ ಲಿಂಗದ ಲಕ್ಷಣವನ್ನು ಮಾಡಿಕೊಳ್ಳುವ ಪ್ರೇಮ. ಲಕ್ಷಣ ಅಂದ್ರೆ ಪರಮಾತ್ಮ ಹೆಂಗದ ಲಕ್ಷಣ ಮುಖಾಂತರ ತಿಳ್ಕೊಳ್ಳುದು. ಅದನ್ನು ಶುದ್ಧವಾದ ಮನಸ್ಸಿನಿಂದ ಕೂಡಿ ಧ್ಯಾನಿಸುವ ಪ್ರೇಮ. ಅಲ್ಲಿ ಆ ಮನಸ್ಸನ್ನ ಶುದ್ಧವಾದ ಮನಸ್ಸಿನಿಂದ
ಅಲ್ಲಿ ಆ ಪರಬ್ರಹ್ಮನನ್ನ ನೆನೆಸುವ ಪ್ರೇಮ, ಆಮೇಲೆ ಜ್ಞಾನ ದೃಷ್ಟಿಯಿಂದ ನೋಡುವ ಪ್ರೇಮ, ಚೆನ್ನಾಗಿ ಶುಚಿತ್ವ ಹಸ್ತದಲ್ಲಿ ಪೂರ್ಣವಾಗಿ ಇಡುವ ಪ್ರೇಮ, ಇದು ಯಾವ ಪುಣ್ಯದ ಫಲವೋ ಅಂದ್ರೆ ಹಿಂಗ ಲಿಂಗ ಪೂಜೆಯನ್ನ ಕೈಯಲ್ಲಿಟ್ಟುಕೊಂಡು ಸ್ನಾನಾದಿಗಳನ್ನ ಮಾಡಿ ನೋಡುವಂತ ಪ್ರೇಮ, ಇವು ಎಲ್ಲ ಪ್ರೇಮಗಳು ಇವು ಏನದವಲ್ಲ, ಇದು ಹಿಂಗ ಆಗ್ಬೇಕಾದ್ರ ಹಿಂಗ ತಿಳಿಬೇಕಾದ್ರ ಇದು ಯಾವ ಪುಣ್ಯದ ಫಲ ಅದ? ಒಮ್ಮೆಲೆ ನಮ್ಗೆ ಲಿಂಗ ಪೂಜೆ ಮಾಡಕ್ ಬರ್ತದನು ಅಂದ್ರೆ ಬರುದಿಲ್ಲ, ನಾವ್ ಏನೋ ಪುಣ್ಯ ಮಾಡಿವಿ ಅಂತೇಳಿ ಹಿಂಗ 3 ರೀತಿಯಿಂದ ಸಗುಣ ನಿಗುಣದಿಂದ ಪೂಜೆನೂ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಅಲ್ಲಿ ಹೇಳುವಂತ ಉದ್ದೇಶದ. ಇನ್ನು ಸ್ನಾನ ಮಾಡಿಸುವುದು, ವಸ್ತ್ರವನ್ನು ಉಡಿಸುವುದು, ಗಂಧ ಮೊದಲಾದಗಳನ್ನ ಹಚ್ಚಿ ಆನಂದ ಪಡುವುದು, ಅಂದ್ರ ಪುಷ್ಪಗಳನ್ನ ಏರಿಸುವುದು, ಧೂಪರಾತಿಗಳನ್ನ ಇವುಗಳ ಇಲ್ಲಿ 2ನೇ ನುಡಿಯೊಳಗೆ ಹೇಳ್ಕೊತ ಹೋಗ್ತಾರ. ಹರುಷ ರಸದೋಳು ಮಜ್ಜನ ವ್ಯರಿಸುವ ಇಂಪು, ಪರವಸ್ತು ಗಂಧಾಕ್ಷತೆ ಗೊಡುವ ಇಂಪು, ಪರಮಳವೆನಿಸ ಲರನು ಶೃಂಗರಿಸುವ ಇಂಪು, ವರ ಧೂಪದಾರತಿಗಳನ್ನು ಎತ್ತುವ ಇಂಪು ಅನ್ನುವಂಥದ್ದನ್ನ ಇಲ್ಲಿ ಹೆಂಗ ಪೂಜೆ ಮಾಡ್ತೇವಪ್ಪ ಅಂದ್ರ, ಹರಿಷದಳು ಆನಂದದಿಂದ ಲಿಂಗಕ್ಕೆ ಸ್ನಾನ ಮಾಡಿಸುವುದು, ವಸ್ತ್ರಗಳನ್ನು ಹಚ್ಚುವುದು, ಗಂಧವನ್ನು ಹಚ್ಚಿ ಅಕ್ಷತೆಯನ್ನು ಕೂಡುವುದು, ಆಮೇಲೆ ಸುಗಂಧದಿಂದ ಯುಕ್ತವಾದ ಪುಷ್ಪಗಳನ್ನು ಏರಿಸುವುದು, ನಂತರ ಧೂಪದಾರತಿಗಳನ್ನು ಎತ್ತಿ ಹಿಡಿಸುವ, ಯಾವ ಇದು ಎತ್ತಿ ಪೂಜೆ ಮಾಡುವ ಏನ್ ನಮಗ್ ವರಿ ಬಂದದ ಈ ಪುಣ್ಯ ಫಲವೋ, ಇದು ಯಾವ ಪುಣ್ಯದ ಫಲವೋ ಅನ್ನುವಂಥದ್ದನ್ನ ಹಿಂಗ ಪೂಜೆ ಮಾಡುವಂಥದ್ದು ಗುರ್ತಾಗಿದಲ್ಲ. ಆ ಲಿಂಗ ಅಂದ್ರ ಕೈಯಲ್ಲಿ ಇಟ್ಟುಕೊಂಡು ಮಾಡುವಂತ ಲಿಂಗವನ್ನ ಆ ಚೈತನ್ಯ ಲಿಂಗಕ್ಕೆ 2 ಒಂದೇ ಲಿಂಗ ಅಂತೇಳಿ ಹಿಂಗ ಪೂಜೆ ಮಾಡೋದು. ಅದು ಬ್ಯಾರೆ ಅಲ್ಲ, ಈ ಬ್ಯಾರೆ ಅಲ್ಲ. ಆ ಲಿಂಗವನ್ನ ಹಿಂಗ ನೋಡ್ಕೋತ ಹೂವನ್ನ ಏರಿಸಿ ಹಿಂಗ ಈ ಪೂಜೆಯನ್ನು ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಹಿಂಗ ಪೂಜೆ ಮಾಡುವುದು ನಮ್ಗ್ ಗುರ್ತಾಗಿದಲ್ಲ. ಇದು ಆವ ಪುಣ್ಯದ ಫಲ ಅನ್ನುವಂಥದ್ದನ್ನ ಇಲ್ಲಿ ಹೇಳುವರದ ಒಟ್ಟಾರೆ ಇಲ್ಲಿ. ಇನ್ನು ಆ ಲಿಂಗಕ್ಕೆ ಏನೇನ್ ಮಾಡ್ಬೇಕು, ವಿಧಾನಗಳು ಹೆಂಗ್ ಪೂಜೆ ಮಾಡ್ಬೇಕು ಅನ್ನುವಂಥದ್ದು ಹೇಳ್ತಾರ. ಇನ್ನು ಉಣಬಡಿಸುವುದು, ತಾಂಬೂಲನ್ನು ಕೊಡುವುದು, ಛತ್ರ ಚಾಮಾರಗಳನ್ನು ಬೀಸುವುದು, ಕನ್ನಡಿಯನ್ನು ತೋರಿಸುವುದು ಎಲ್ಲ ಈ 3ನೇ ನುಡಿಯೊಳಗೆ ಹೇಳ್ತಾರ. ಇಲ್ಲಿ ರಸ ಮೊಸರುವ ಸವಿಗಳು ನುಡುವ ರಾಗ. ರಸ ಮೊಸರು ಅಂದ್ರೆ ರುಚಿ ರುಚಿಯಾದ ಊಟಗಳನ್ನು, ಸವಿಯಾದ ಸಿಹಿಯಾದ ಪದಾರ್ಥವನ್ನು ಉಣಿಸುವ ಲಿಂಗಕ್ಕೆ ನೈವೇದ್ಯ ಇಡುವುದು. ಅದೇ ನೈವೇದ್ಯನ ಹಿಂಗ ಗುರು ಮುಖಾಂತರ ಉಣಿಸುವುದು. ಹಿಂಗ ವಿಧಾನಗಳನ್ನ ಪೂಜೆ ಮಾಡುವಂತ ರಸ ಮೊಸರುವ ಸವಿಗಳ ನುಡುವ ರಾಗ ಅಂದ್ರೆ ಪ್ರೀತಿ. ಹಂಗಂದ್ರ ಸವಿಯಾದ ಪದಾರ್ಥಗಳನ್ನು ಲಿಂಗಕ್ಕ ಪೂಜೆ ಮಾಡುವುದು, ಗುರುವಿಗೆ ಪೂಜೆ ಮಾಡುವುದು, ಹಿಂಗ ಮಾಡುವಂತ ವಿಧಾನಗಳನ್ನ ನಮ್ಗೆ ಗುರ್ತಾಗ್ಯದಲ್ಲ. ಇದು ಆವ ಪುಣ್ಯದ ಫಲ. ವ್ಯಶಿವ ತಾಂಬೂಲವನ್ನು ನೀಡುವ ರಾಗ ಅಂದ್ರೆ ಊಟ ಮಾಡಿದ ಮೇಲೆ ತಾಂಬೂಲವನ್ನ ಗುರುವಿಗಾಲಿ ಲಿಂಗಕ್ಕಾಲಿ ಲಿಂಗ ಪೂಜೆ ಮಾಡೋ ಮುಂದನು ಕೂಡ ಅಭಿಷೇಕ ಮಾಡೋ ಮುಂದನು ಅಭಿಷೇಕ ಮಾಡ್ಕೋತ ಬಂದು ಅಲ್ಲಿ ಕೂಡ ನೈವೇದ್ಯ, ತಾಂಬೂಲ, ದಕ್ಷಿಣ, ಮಂತ್ರ ಎಲ್ಲವನ್ನೂ ಆ ಲಿಂಗಕ್ಕೆ ಮಾಡ್ತೇವೆ. ಅದೇ ಲಿಂಗಕ್ಕೆ ಹಿಂಗ ಗುರು ಮುಖಾಂತರ ತನ್ನ ಚೈತನ್ಯ ಆತ್ಮಕ್ಕೂ ಕೂಡ ಹಿಂಗ ಲಿಂಗ ಪೂಜೆ ಮಾಡಕ್ ನಮ್ಗೆ ಗುರ್ತಾಗಿದಲ್ಲ. ಇದು ಆವ ಪುಣ್ಯದ ಫಲವು ಅನ್ನುವಂಥದ್ದನ್ನ ಹೇಳ್ಕೊತ ಹೊಂಟಾರ. ಮುಂದ್ರ ಇಲ್ಲಿ ಯಶಿವ ತಾಂಬೂಲವನ್ನು ನೀಡುವ ರಾಗ ಅಂದ್ರೆ ಪ್ರೀತಿ. ಮಿಶನಿವ ಛತ್ರ ಚಾಮರವ ನಿಕ್ಕುವ ರಾಗ ಅಂದ್ರೆ ಚಾಮರಗಳನ್ನ ಬೀಸುವುದು. ಗುರುವನ್ನ ಊಟ ಮಾಡೋ ಮುಂದೆ ಏನೋ ಈಟಿತ್ತು ಅಂದ್ರೆ ಚಾಮರಗಳನ್ನೇ ಬೀಸುವುದು. ಇವು ಎಲ್ಲವೂ ಕೂಡ ಯಾವ ಪುಣ್ಯದ ಫಲ ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಆ ನಂತರ ಒಂದೇ ಸವನೆ ಮಧುರ ರಸದ ತಟತಟನೆ ಸೋರುವ ಸವಿಯಾದ ಪಕ್ವನ್ನಗಳನ್ನು ಉಣಿಸುವ ಪ್ರೀತಿ. ಆಮೇಲೆ ಎಲೆ ಅಡಿಕೆಗಳನ್ನು ಕೊಡುವ ಪ್ರೀತಿ, ಬಂಗಾರದ ಛತ್ರದಿಂದ ಎತ್ತಿ ಹಿಡಿಯುವುದು, ಚಾಮರಗಳನ್ನು ಬೀಸುವ ಪ್ರೀತಿ, ನಂತರ ಕನ್ನಡಿಯಲ್ಲಿ ತೋರುವ ಪ್ರೀತಿ ಯಾವ ಪುಣ್ಯದ ಫಲವು ತಿಳಿಯದು. ಇನ್ನು ಬೀಸಣಿಗೆಯನ್ನು ಬೀಸುವುದು ಮತ್ತು ನಮಸ್ಕರಿಸುವುದು. ಮತ್ತು ಇದು 4ನೇ ನುಡಿಯೊಳಗೆ ಹೇಳ್ತಾರ. ಕೂಡಿ ಬಿಜ್ಜಣಿಗೆಯ ನೋಡಿ ಬೀಸುವ ಲೇಸು, ನಾಡಿ ನಮಿಸಿ ಲಲಗೆರೆಯುವ ಲೇಸು, ಮೂಡುವ ತನುಪ ಪುಳಿಕದೋಳು ಪಾಡುವ ಲೇಸು. ಪ್ರೀತಿ ಅಂದ್ರೆ ಇಲ್ಲಿ ತನು ಪುಳಿಕದೋಳು ಅಂದ್ರೆ ದೇಹದಲ್ಲಿ ರೋಮಾಂಚನದೊಡನೆ ಕೂಡಿ, ಪುಳಿಕಿತ ಅಂದ್ರ ಯಾವ್ದಪ್ಪ ಅಂದ್ರ ಮೂಡುವ ತನು ಪುಳಕದೋಳು ಪಾಡುವ ಲೇಸು. ಆ ಪೂಜೆ ಮಾಡೋ ಮುಂದ ಮನಸ್ಸ ಏನಾಗ್ತದ್ರ ಉದ್ಗಾರ ಅಂದ್ರೆ ಶಾಂತ ಆಗ್ತದಲ್ಲ, ಅಲ್ಲಿ ದೇಹದಲ್ಲಿ ರೋಮಾಂಚನ ಆಗ್ತದಲ್ಲ, ಅಂತ ಮಾಡಿ ಆನಂದ ಪಡುವ ಲೇಸು. ಹಾಡುವ ಯೋಗ್ಯತೆಯನ್ನು ನೋಡುವ ಆ ಪರಬ್ರಹ್ಮಲಿಂಗನ ನೋಡುತ್ತಾ ಆನಂದದ ಭಾಸ ಅಂದ್ರೆ ಆ ಲಿಂಗ ಪೂಜೆಯ ವಿಧಾನ ಆನಂದ ಆಗ್ತಂತ. ಆ ಆನಂದ ಅಂದ್ರೆ ನಮಗ ಆತ್ಮನ ಸ್ವರೂಪದೊಳಗ ಆ ಲಿಂಗ ಪೂಜೆ ಮಾಡುವಂತ ವಿಧಾನ ಗುರ್ತಾಯ್ತು ಅಂದ್ರ
ಒಳಗೆ ಲಿಂಗದನ ಅಂತ ಹಿಂಗ ಎಲ್ಲಾ ಪೂಜೆಗಳನ್ನ ಅದಕ್ಕೆ ಮಾಡುವಂತ ವಿಧಾನ ಗೊತ್ತಾಯ್ತು ಅಂದ್ರ ಅಲ್ಲಿ ಆನಂದ ಪುಷ್ಪ ಬರ್ತದಂತ ತಿಳಿತು ಅಂದ್ರ ಲಿಂಗ ಮಾಡುವ ವಿಧಾನ ಗೊತ್ತಾಯ್ತು ಅಂದ್ರ ಅಲ್ಲಿ ಆನಂದದ ಪುಷ್ಪಗಳನ್ನ ಬರ್ತಾವ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ಉದ್ದೇಶದ ಆನಂದ ರೂಪವಾದ ಕಣ್ಣೀರು ಸುರಿಸುವ ಲೇಸು ಉದುರಿಸುವ ಯೋಗ್ಯತೆಯು ಆವ ಪುಣ್ಯದ ಫಲವು ಅನ್ನುವಂಥದ್ದನ್ನ ಇಲ್ಲಿ 4ನೇ ನುಡಿ ಒಳಗೆ ಹೇಳ್ಕೊತ ಬಂದಾರ. ಇನ್ನು 5ನೇ ನುಡಿ ಒಳಗ ಏನ್ ಹೇಳ್ತಾರಂದ್ರ ಹಿಂಗದೆ ಪುಷ್ಪಾಂಜಲಿ ಗೈಯುವ ಯುವತಿಯ ಸುಖ ಸಿಂಗರವೆರಿಸಿ ಬಣ್ಣಿಸುವ ಸುಖ ಮಂಗಳಮಯ ಶಂಭುಲಿಂಗೆನಿಸಿ ರಾಜಿಪ ಸುಖ ಲಿಂಗ ಪೂಜೆ ಸಂಭ್ರಮದ ಸುಖ ಅನ್ನುವಂಥದ್ದನ್ನ ಇಲ್ಲಿ 5ನೇ ನುಡಿ ಒಳಗ ಆ ಶಂಭುಲಿಂಗ ಪರಮಾತ್ಮನ ಪೂಜೆ ಮಾಡುವ ರಾಜಿಪ ಅಂದ್ರ ಆ ಲಿಂಗದೊಳಗೆ ಬೆರೆಯುವಂತ ಸುಖ ಏನದಲ್ಲ ಆ ಲಿಂಗ ಪೂಜಾ ಸಂಭ್ರಮದ ಸುಖ ಎಲ್ಲರಿಗಿಂತ ಹೆಚ್ಚಿನ ಸುಖ ಅನ್ನುವಂತದ ಆ ಶಂಭುಲಿಂಗ ಸ್ವರೂಪನೇ ನಾನಿದೀನಿ. ನನ್ನ ಪೂಜೆ ಮಾಡುವಂತ ವಿಧಾನ ಗುರ್ತಾಯ್ತು ಅಂದ್ರ ಆತ್ಮನ ಸುಖವನ್ನ ಅನುಭವಿಸುವಂತ ವಿಧಾನ ಗುರ್ತಾಯ್ತು ಅಂದ್ರ ಇದು ಶ್ರೇಷ್ಠವಾದ ಪೂಜೆ ಅಂತ ಹೇಳ್ಕೊತ ಬಂದಾರ. ಹಿಂಗದೆ ಅಂದ್ರೆ ಹಿಂದೆ ಸರಿಯದೆ ಪುಷ್ಪಾಂಜಲಿಗೈಯುವ ಬೊಗಸೆಯಿಂದ ಹೂಗಳನ್ನು ಅರ್ಪಿಸುವ ಅತಿ ಸುಖ ಹೆಚ್ಚಾದ ಸುಖವು ಸಿಂಗರವೆನಿಸಿ ಅಲಂಕಾರದೊಡನೆ ಕೂಡಿ ಬಣ್ಣಿಸುವ ಸುಖ ವರ್ಣಿಸುವ ಸುಖ ಮಂಗಳಮಯ ಶುಭಕರವಾದ ಸ್ವರೂಪವುಳ್ಳ ಆ ಶಂಭುಲಿಂಗವೆನಿಸಿ ತನ್ನ ಸ್ವರೂಪ ಯಾವುದು ಶಂಭುಲಿಂಗ. ಶಂಭುಲಿಂಗದ ಹೆಂಗದನ ಸುಖದ ಉತ್ಪತ್ತಿಗೆ ಕಾರಣೀಭೂತನಾದ ಪರಮಾತ್ಮನಂದು ಹೇಳಿಸಿಕೊಂಡು ರಾಜಿಪಿಸುವ ಶೋಭಿಸುವ ಸುಖ. ಈ ಸುಖ ಲಿಂಗ ಪೂಜಾ ಆ ಪರಬ್ರಹ್ಮದಲ್ಲಿ ಪೂಜೆ ಸಂಭ್ರಮದ ಸುಖ ಸಡಗರ ಸುಖ ಯಾವ ಪುಣ್ಯದ ಫಲವು ಇದು ನಮಗ ಹಿಂಗ ಪೂಜೆ ಮಾಡುವಂತ ವಿಧಾನ ಗುರ್ತಾಗ್ಯದಲ್ಲ ಇದು ಆವ ಪುಣ್ಯದ ಫಲ ಅದ ಅನ್ನುವಂಥದ್ದನ್ನ ಹೇಳ್ಕೋತ ಬಂದರ. ಇನ್ನ ಈ 5 ನುಡಿಗಳನ್ನ ಒಳಗೊಂಡಂತ ಅಂದ್ರೆ ಹಿಂಗ ಲಿಂಗ ಪೂಜೆ ಮಾಡುವಂತ ವಿಧಾನಗಳನ್ನ ನಾವು ದಿನ ಮಾಡ್ತೇವೆ. ನಮಗ್ ಗುರ್ತದ ಲಿಂಗ ಪೂಜೆ ಹೊರಗಿನ ಪೂಜೆವನ್ನ ಮಾಡುದು ಗುರ್ತದ. ಅದನ್ನೇ ಕೂಡ ಒಳಗಿನ ಅದನ್ನೇ ಒಳಗನ ಪೂಜೆ ಮಾಡಕ್ ಬರ್ತದ. ಸಗುಣ ನಿರ್ಗುಣ ಪೂಜೆ ಮಾಡಕ್ ಬರ್ತದ. ಅದನ್ನೇ ಎರಡೂ ಕೂಡಿದ್ದು ಸದ್ಗುರುನನ್ನ ಗುರುನಾಥನನ್ನ ಪೂಜೆ ಮಾಡುವಂತ ವಿಧಾನನೂ ಕೂಡ ನಮಗ ಹಂಗ ಮಾಡಿ ಸುಖವನ್ನು ಪಡಾಕ್ ಬರ್ತದ ಆನಂದವನ್ನು ಪಡಾಕ್ ಬರ್ತದ ಅಂತೇಳಿ ಇಲ್ಲಿ ಹಿಂಗ ತಿಳ್ಕೊಂಡಾರ. ಹಿಂಗೆ ನಾವ್ ತಿಳ್ಕೊಬೇಕಾಗಿದೆ. ಲಿಂಗ ಪೂಜೆ ಮಾಡುವ ವಿಧಾನ, ಗುರು ಪೂಜೆ ಮಾಡುವಂತ ವಿಧಾನ ಮತ್ತು ತನ್ನ ಪೂಜೆ ಮಾಡುವಂತ ವಿಧಾನ. ಶಂಭುಲಿಂಗ ತಾನ ಅಂದ್ರೆ ಯಾರು ಸುಖದ ಉತ್ಪತ್ತಿಗೆ ಕಾರಣನಾದ ಆ ಶಂಭುಲಿಂಗ ಪರಮಾತ್ಮನೇ ತಾನು ಆ ತನ್ನ ಪೂಜೆ ವಿಧಾನಗಳನ್ನ ಮಾಡುವಂತ ನಮಗ್ ಗುರ್ತಾಯ್ತು ಅಂದ್ರ ಇದು ಆವ ಪುಣ್ಯದ ಫಲ. ಇವತ್ತ ನಿನ್ನೆ ನಾವು ಮಾಡಿದ ಪುಣ್ಯ ಅಲ್ಲ, ನಾವು ಅನಂತ ಜನ್ಮಗಳಿಂದ ಮಾಡ್ಕೋತ ಬಂದೀವಿ ಅಂತೇಳಿ ಆತ್ಮನ ಜ್ಞಾನ ನಮಗ ಆಕತ್ತದ. ಅದೇ ಪುಣ್ಯ. ಆತ್ಮನನ್ನ ತಿಳ್ಕೊಳ್ಳುವಂತ ವಿಧಾನ ಗುರ್ತಾಗ್ಯದಲ್ಲ ಆ ವಿಧಾನದಿಂದ ಹೆಂಗ್ ಪೂಜೆ ಮಾಡ್ಬೇಕು ಅಂದ್ರ ಹಿಂಗ ಹೊರಗ ನಾವು ಸಗುಣದಿಂದನೂ ಪೂಜೆ ಮಾಡಿ ಆನಂದ ಪಡಾಕ್ ಬರ್ತದ. ಆ ಪರಮಾತ್ಮ ಲಿಂಗನ್ನ ಪೂಜಿಸಿ ಆನಂದ ಪಡಾಕ್ ಬರ್ತದ. ಮತ್ತು ತನ್ನನ್ನು ಪೂಜಿ ಆ ಸುಖದ ಉತ್ಪತ್ತಿಗೆ ಕಾರಣದ ಆ ಶಂಭುಲಿಂಗನ ಪೂಜೆ ಕೂಡ ಮಾಡಿ ಆನಂದ ಪುಷ್ಪವನ್ನ ಪಡ್ಯಾಕ ಬಂದದಲ್ಲ ತಿಳಿಯಾಕತ್ತದಲ್ಲ ಇದು ಆವ ಪುಣ್ಯದ ಫಲ ಅನ್ನುವಂಥದ್ದನ್ನ ನಿಜಗುಂಡ್ರ ಇಲ್ಲಿ ನಮ್ಗೆ ಸ್ಪಷ್ಟ ಮಾಡ್ಕೋತ ಬಂದಾರ. ಇನ್ನೊಂದು ಪದ ಇನ್ನೊಂದು 26ನೇ ಪದ ನೀತಿ ಕ್ರಿಯಾ ಸ್ಥಳ ಮುಗೀತದ. ನಾಳಿಗೆ ಬೇಡ ನಾಳಿದ ಮುಗಿಸಿ 1 ದಿವ್ಸ 2 ದಿವ್ಸ ನೀತಿ ಕ್ರಿಯಾ ಸ್ಥಳದೊಳಗೆ ಏನೇ ನಮ್ಮ ಅನುಭವಕ್ಕೆ ಬಂದದ ಅನ್ನುವಂಥದ್ದನ್ನ ಸ್ವಲ್ಪ ಚರ್ಚೆ ಮಾಡ್ಕೊಂಡು ಮುಂದೆ ಯೋಗಕ್ಕೆ ಹೋಗೋಣ ಅನ್ನುವಂಥದ್ದನ್ನ ಯೋಗ ಪ್ರತಿಪಾದನಾ ಸ್ಥಳದೊಳಗ ಅಲ್ಲಿ ಕೂಡ ಮತ್ತೆ ಯೋಗದಿಂದ ಅಂದ್ರೆ ಕೂಡುವಿಕೆ ಇವೆಲ್ಲಾ ಕೇಳ್ಕೊತ ಬಂದೇವಲ್ಲ. ಇದು ನಮಗ ಏನಾಗ್ಯದ ಅಂದ್ರೆ ಇದು ಪರೋಕ್ಷ ಜ್ಞಾನ ಆಗ್ಯದ. ಇನ್ನ ಅಪರೋಕ್ಷ ಜ್ಞಾನ ಆಗಿಲ್ಲ. ಇದು ಪರೋಕ್ಷ ಜ್ಞಾನ ಅಂದ್ರೆ ಶಂಭುಲಿಂಗ ಅದಾನ ಹಿಂಗದನ ಹಿಂಗ ಐತಿ ಅಂತ ಈಗೆಲ್ಲಾ ನಮ್ಗ್ ಗುರ್ತಾಯ್ತು. ಇವತ್ತ ಲಿಂಗದ ಲಕ್ಷಣ ಜ್ಞಾನ ಆಯ್ತು ನಮಗ. ಲಿಂಗ ಹಿಂಗದಾನ ಸರ್ವವನ್ನು ಎಲ್ಲವನ್ನು ಕೂಡ ಹೆಂಗದಾನ ಅವರು ಸ್ವರೂಪ ಅದಾನ. ಮತ್ತವ ಹೆಂಗದಾನ ಅಂದ್ರೆ ಸರ್ವಘಟ ಪ್ರಪಂಚ ಬೆಳಿತಾನ. ಮತ್ತು ಮಾತು ಮನಗಳಿಗೆ ಮೀರಿದಂತ ಆ ಶಂಭುಲಿಂಗ ನನ್ನ ಸ್ವರೂಪ ಅದ ಅಂತ ಹಿಂಗ್ ಗುರ್ತಾಯ್ತು. ಲಿಂಗನು ಹಿಂಗದಾನ. ಈ ಲಿಂಗವನ್ನ ನಾವ್ ಹೆಂಗ್ ಮಾಡಿವಿ ಒಂದಿಷ್ಟು ಮಂದಿ ಸೀಮಿತವಾಗಿ ಪೂಜೆ ಮಾಡ್ತಾರ. ಆದ್ರ ಲಿಂಗ ಪರಿಪೂರ್ಣ ವಸ್ತು ತಾನೇ ಅಂತೇಳಿ ಪೂಜೆ ಮಾಡಕ್ ಬತ್ತು ಅಂದ್ರೆ ಇದು ಶ್ರೇಷ್ಠವಾದ ಪೂಜೆ. ಇಂಥ ಪೂಜೆ ಮಾಡುವಂತ ವಿಧಾನ ನಮ್ಗ ಈ ನೀತಿ ಕ್ರಿಯಾ ಸ್ಥಳದ ಹೇಳ್ಕೋತ ಬಂದಾರಲ್ಲ ಇದು ಪರೋಕ್ಷ ಜ್ಞಾನ. ಮುಂದ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಅಂದ್ರ ಇಲ್ಲಿ ಅನುಭವ ಜ್ಞಾನ ಅಂದ್ರೆ ಸಾಕ್ಷಾತ್ಕಾರ.
ಸಾಕ್ಷಾತ್ಕಾರದೊಳಗೆ ಹೆಂಗ ಆಕ್ಕದಂದ್ರ ಈಗ ಹಿಂಗ ಅದಾನ ದೇವ್ರ ಹಿಂಗ್ ಪೂಜೆ ಮಾಡ್ಬೇಕು ಅಂತ ವಿಧಾನ ಗುರ್ತಾಯ್ತು. ಹಿಂಗ ನನಗೆ ಪೂಜೆ ಮಾಡುವಂತ ನಮಗ ಕೂಡುವಿಕೆ ಆ ಚೇತನದೊಳಗಿರುವಂತ ಇಲ್ಲಿ ಜೀವ ಮತ್ತು ಈ ಆತ್ಮ ಏನ್ ಚೇತನ ಅದಲ್ಲ ಎರಡನ್ನೂ ಕೂಡುವಿಕೆ ವಿಧಾನ. ಅಲ್ಲಿ ಕೂಡುವಿಕೆ ಆಯ್ತು ಅಂದ್ರೆ ಅಲ್ಲಿ ಏನ ಒಂದೇ ಅನ್ನುವಂತ ಜ್ಞಾನ ಆಗ್ತದ. ಹರಿದಾಡುವ ಮನಸ್ಸಲ್ಲಿ ಸ್ಥಿತಿ ಆಗ್ತದ. ಹರಿದಾಡುವ ಮನಸ್ಸ ನಿತ್ತು ಅಂದ್ರ ಅಲ್ಲಿ ಆ ಪ್ರತಿಬಿಂಬ ಆತ್ಮನ ಪ್ರತಿಬಿಂಬ ನನ್ನೊಳಗ್ ಬಿತ್ತು ಅಂದ್ರೆ ಅಲ್ಲಿ ಯೋಗ ಕೂಡುವಿಕೆ ಆಗ್ತದ ಅನ್ನುವಂಥದ್ದನ್ನ ಮುಂದೆ ಯೋಗದಲ್ಲಿ ಹೇಳ್ಕೋತ ಹೋಗ್ತಾರ. ಯೋಗ ಮುಗಿದ್ರಾಗ 5 ಸ್ಥಳಗಳನ್ನ ಹೇಳ್ಕೋತ ಬರ್ತಾರ. ಮಂತ್ರ ಯೋಗ, ಲಯ ಯೋಗ, ಹಠ ಯೋಗ, ಶಿವಯೋಗ ಅನ್ನುವಂಥದ್ದನ್ನ ಅಲ್ಲಿ ಕೂಡ 5 ಯೋಗ ಪ್ರತಿಪಾದನಾ ಸ್ಥಳದೊಳಗೆ 5 ಸ್ಥಳದಿಂದ ಅಲ್ಲಿ ಹೇಳ್ಕೋತ ಹೋಗ್ತಾರ. ಮತ್ತ ಕೊನೆಗೆ ಜ್ಞಾನಕ್ಕ ಹೋದ ಇವೆಲ್ಲವನ್ನು ನಮಗ ಅನುಭವಕ್ಕೆ ಬಂದು ಈ ಪರೋಕ್ಷ ಜ್ಞಾನ ಮಾಡ್ಕೋತ ಹೋದೆ ಅಂದ್ರ ಒಂದು ಯೋಗ ಪ್ರತಿಪಾದನೆ ನಮ್ಗ ಅಪರೋಕ್ಷ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಬೇಕು. ಇಲ್ಲ ಮೊದಲ ಹೇಳಿದ್ರು ದ್ವೈತವನ್ನ ಲಿಂಗ ಪೂಜೆ ಹಿಂಗ್ ಮಾಡ್ಬೇಕು. ನಮಗ್ ನೀತಿ ಕ್ರಿಯೆ ಯಾವ ಶಿವಕಾರ್ಯಸ್ಥಳದಾಗ ನಮಗ್ ದ್ವೈತವನ್ನೇ ಹೇಳಿದ್ರು. ಶಿವ ಹಿಂಗದನ ಅಲ್ಲದನ ಹಿಂಗ್ ಪೂಜೆ ಮಾಡ್ರಿ, ಅವ್ ದಾನ ಧರ್ಮ ಮಾಡ್ರಿ, ಅಭಿಷೇಕ್ ಮಾಡ್ರಿ, ದೇವ್ರ ಎಲ್ಲವನ್ನು ಬೇಡಿದ್ ಕೊಡ್ತಾನ, ಎಲ್ಲಾ ಸಂಪತ್ತದ ಅವ ಭೋಳೆ ಶಂಕರ ಶಿವಕಾರಣ ಸ್ಥಳ ನಮ್ಗೆಲ್ಲರಿಗೆ ಗುರ್ತಾಯ್ತು, ಮನ ಮುಟ್ಟಂಗ್ ಗುರ್ತಾಗ್ಯದ. ಮುಂದ್ ಅದನ್ನೇ ಜೀವ ಸಂಬೋಧನಾ ಸ್ಥಳ. ಜೀವ ಅಂದ್ರೆ ಏನು, ಶಿವ ಅಂದ್ರೆ ಹೆಂಗಿರ್ತಾರ ಅಲ್ಲಿ ನಮಗ ಅದ್ರದ್ದು ಜ್ಞಾನ ಆಯ್ತು. ಜೀವನ ಮ್ಯಾಗ ಮೋಹ ಬಿಟ್ರಲ್ಲಿ ಏನಕ್ಕದ ಆ ಜೀವನೇ ಪರಮಾತ್ಮನೂ ಆಗ್ತಾನ. ಎಲ್ತಾನ ದೇಹಾದಿ ಮೋಹ ಇರ್ತದ. ಈ ಜೀವನ ನಾನು ಅಂತೀನಲ್ಲ ಅಲ್ತಾನ ಇದು ಅಜ್ಞಾನಿ ಆಗಿರ್ತಾನ. ಯಾವಾಗ ಶಿವ ಬ್ಯಾರೆ ಅಲ್ಲ ಜೀವ ಬ್ಯಾರೆ ಅಲ್ಲ ಅಂತ ವಿಚಾರ ಮಾಡಕ್ ಬರ್ತದಲ್ಲ ಅಲ್ಲಿ ಜೀವದ ಮೋಹನ್ ನಷ್ಟ ಮಾಡಕಂದ್ರ ಜೀವ ಪ್ರತಿಪಾದಿಸ್ತಾಳ ನಮ್ ಎಲ್ಲರಿಗ ಅನುಭವಕ್ ಬಂದದ. ಇಲ್ಲಿ ನೀತಿ ಒಳಗ ಹಿಂಗ್ ನಡ್ಕೋತ ನೀತಿನಿಂದ ನಡೆಯುವುದರಿಂದ ನಮ್ಗ ಜ್ಞಾನ ಆಗಕ್ಕ ದೂರ ಇಲ್ಲ, ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಹಿಂಗ ವಿಧಾನಗಳನ್ನ ಅನೇಕ ರೀತಿಯಿಂದ ಮಾಡಲಿಲ್ಲವೇ ತಪವ ಕೂಡಿ ಸಗುಣದೊಳಗಂತ ಒಂದ್ ಪದ್ಯದಾಗ ಹೇಳ್ಕೊತ ಬಂದ್ರು. ಹಿಂಗ ಕಾಯ ವಾಚ್ಯದಿಂದ ನಾವು ನೀತಿವಂತರಾಗಿ ನಡೆದೇವಂದ್ರ ಆ ಪರಮಾತ್ಮನ ಭಾವ ನಮ್ಮೊಳಗ್ ತುಂಬಾಕತ್ತೇವಂದ್ರ ಆ ಪರಮಾತ್ಮ ನಮ್ಮೊಳಗ ಅದಾನ, ಎಲ್ಲದಕ್ಕೂ ಅವನೇ ಅಧಿಷ್ಠಾನ ಕಾರಣ ಅದಾನ ಅನ್ನುವಂಥದ್ದನ್ನ ನೀತಿ ಒಳಗ ನಮಗ ನಾವು ಮಾಡಿದ ಕಾರ್ಯಗಳನ್ನ ಎಲ್ಲವನ್ನೂ ನೋಡ್ತಾನ. ಅವ ಇಲ್ಲದೆ ಯಾವ ಸತ್ತಾನು ಕೂಡ ಆತ ಪರಮಾತ್ಮನೊಳಗ ನಾವ ಇಲ್ಲದೆ ಯಾವ ಕಾರ್ಯನೂ ಘಟಿಸುದಿಲ್ಲ. ನಾವ್ ಏನು ಪುಣ್ಯ ಮಾಡ್ತೇವಿ ಪಾಪ ಮಾಡ್ತೇವಿ ಎಲ್ಲವನ್ನೂ ನೋಡ್ತಾನ ಅಂತೇಳಿ ನಾವು ಇಲ್ಲಿ ನೀತಿ ಉಳ್ಳವರಾಗಿ ಕ್ರಿಯೆ ಮಾಡ್ಕೋತ ಆಚಾರ ಉಳ್ಳವರಾಗಿ ನಮಗೆ ಏನಾಗ್ಯದ ತಿಳ್ಕೊಂಡ್ ಬಂದೇವಿ. ಇನ್ನ ಯೋಗದೊಳಗನ್ನ ಕೂಡುವಿಕೆ ಆ ಜೀವ ಮತ್ತು ಬ್ರಹ್ಮರ ಕೂಡುವಿಕೆಯನ್ನ ಅಲ್ಲಿ ಏನ್ ಮಾಡ್ತಾರ ಅಂದ್ರ ಮನಸ್ಸನ್ನ ಹರಿದಾಡುವುದು ಸ್ಥಿತಿ ಮಾಡಕ ಯೋಗವನ್ನ ಹೇಳ್ತಾರ. ಯೋಗ ಮುಗಿದಗಳೇ ಅಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳ ಅಂದ್ರೆ ನನ್ನ ಯಥಾರ್ಥ ನನ್ನ ಸ್ವರೂಪ ಜ್ಞಾನವನ್ನ 56 ಪದ್ಯ ಮುಖಾಂತರ ಅಲ್ಲಿ ಕೂಡ ತಿಳಿಸ್ಕೋತಾರ ಹೋಗ್ತಾರ. ಅದಕ್ಕಿಂತ ಶ್ರೇಷ್ಠವಾದ ನಿಜಗುಣದ ಕೈವಲ್ಯ ಪದ್ಧತಿಯ ಇದನ್ನ ಎಂತ ಗ್ರಂಥ ಅಂದ್ರೆ ಇದು ಕೈವಲ್ಯ ಪದ್ಧತಿ ಕೂಡ ಶ್ರೇಷ್ಠವಾದ ಪ್ರಕರಣ ಗ್ರಂಥ ಅಂತ ಹೇಳ್ಕೊತ ಬಂದಾರ. ಅಂತ ಶ್ರೇಷ್ಠವಾದ ನಿಜಗುಣದ ಕೈವಲ್ಯ ಪದ್ಧತಿ ಇದ್ರ ಜ್ಞಾನ ಆಯ್ತು ತಿಳಿತು ಅಂದ್ರ ನಮ್ಗೆ ಯಾವ ಗ್ರಂಥದ ಅವಶ್ಯ ಇಲ್ಲ. ಎಲ್ಲಾ ವೇದ ಉಪನಿಷತ್ತುಗಳು ಮತ್ತು ಎಲ್ಲಾ ಒಳಗೊಂಡೈತಿದು. ಯಾವ ಪುರಾಣ 18 ಪುರಾಣ 28 ಆಗಮಗಳನ್ನು ಒಳಗೊಂಡಂತ ಈ ಕೈವಲ್ಯ ಪದ್ಧತಿ ಎಲ್ಲವನ್ನು ಇವತ್ತು ಶಿವಕಾರ್ಯದೊಳಗ ಎಷ್ಟು ಕಥೆಗಳು ಬಂದು ಅವು ಎಲ್ಲವೂ ಪುರಾಣ ಕಥೆಗಳನ್ನು ನಾವು ಕೇಳ್ಕೋತ ಬಂದಂಗ ಆಗ್ತದ. ಅದಕ್ಕೆ ಇದು ಒಂದು ನಮಗೆ ನಿಶ್ಚಯವಾಗಿ ತಿಳಿತು ಅನುಭವಕ್ಕೆ ಬತ್ತು ಅಂದ್ರ ನಮಗ ಯಥಾರ್ಥ ನಮ್ಮ ಸ್ವರೂಪ ಜ್ಞಾನ ನಿಶ್ಚಯ ಆಗ್ತದ ಅನ್ನುವಂತ ಭಾವ ಇಟ್ಟುಕೊಂಡು ನಾವು ಶ್ರದ್ಧಾ ಭಾವದಿಂದ ಕೇಳ್ಕೊತ ಹೋದೇವಂದ್ರ ಸ್ವಲ್ಪ ಆಚರಣೆ ಒಳಗನು ಬರ್ಬೇಕು. ಬರೇ ಮಾತಿನಿಂದನೇ ಸರಿಪಡಿಸಿದಕ್ಕಂತ ನೀತಿವಂತರಾಗಿ ಯೋಗದೊಳಗೆ ಯಾವಾಗಲೂ ನಿರ್ವಿಷಯಗಳನ್ನ ಬಿಟ್ಟು ಏಕಾಂತದಲ್ಲಿ ಕುಂದುರುದು ಯೋಗದೊಳಗ ಪರಮಾತ್ಮನ ಚಿಂತನೆ ಒಳಗೆ ಕುಂತ್ಕೋತ ಎಂದೇವಂದ್ರ ನಮಗ ಜ್ಞಾನಕ್ಕೆ ಹೋದಾಗ ಯಥಾರ್ಥ ನನ್ನ ಸ್ವರೂಪ ಜ್ಞಾನ ನಿಶ್ಚಯವಾಗಿ ಆಗ್ತದ ಅನ್ನುವಂಥದ್ದನ್ನ ಭಾವಿಟ್ಕೊಂಡು ನಾವು ಸತ್ಸಂಗ ಮಾಡ್ಕೋತ ಹೋಗೋಣ. ನಮಗ ಸ್ವಲ್ಪ ಶ್ರದ್ಧಾ ನಂಬಿಕೆನೂ ಬೇಕು. ಶ್ರದ್ಧೆ ಇಲ್ಲದೆ ಕೂಡ ನಾವು ಮೂಢನಂಬಿಕೆ ಶ್ರದ್ಧಾ ನಾ ಹೇಳ್ತೀನಿ ಬೇಡಕ್ ಮಾನಿಡ ಅಂತ ಅಂದೇನೋದಿಲ್ಲ. ಈಗ ಹೆಂಗ ಶ್ರದ್ಧಾ ವೇದ ಉಪನಿಷತ್ತು ಹೇಳ್ಕೊತ ಬಂದಾವು, ಗುರುಗಳು ಹೇಳ್ಕೊತ ಬಂದಾರ, ಇದು ನಮ್ಮ ಅನುಭವ ಪರನೂ ಅದ. ಹಿಂಗ ಅನುಭವ ಪರದಿಂದ ಜ್ಞಾನ ಮಾಡ್ಕೋತ ಹೋದೇವಂದ್ರ ಮತ್ತಿಷ್ಟು ನಮಗ ಈ ಪೂಜೆ ಮಾಡುವ ವಿಧಾನ ಗುರುಗಳು ಗುರ್ತಾಕ್ಕದ, ಲಿಂಗ ಪೂಜೆ ವಿಧಾನನು ಗುರ್ತಾಕ್ಕದ.
ಗುರು ಪೂಜೆ ಮತ್ತು ಆತ್ಮ ಪೂಜೆವನ್ನ ಮಾಡಾಕ ನಮಗ್ ಬತ್ತು ಅಂದ್ರೆ ಇದು ಆವ ಪುಣ್ಯದ ಫಲ. ನಮಗೇನೋ ಹಿಂದ ನಾವು ಅಂತಃಕರಣ ಶುದ್ಧ ಮಾಡ್ಕೊಂಡೇವಿ, ಹಿಂದ ದಾನ ಧರ್ಮಾದಿಗಳನ್ನು ಮಾಡೇವಿ, ಪರಮಾತ್ಮನನ್ನ ಭಜಿಸೇವಿ, ನಾಮಸ್ಮರಣೆ ಮಾಡೇವಿ. ಎಲ್ಲಾ ನಾವ್ ವ್ಯವಹಾರಗಳನ್ನ ಒಳ್ಳೆ ಕಾರ್ಯಗಳನ್ನ ಪರೋಪಕಾರವಾದ ಕಾರ್ಯಗಳನ್ನೇ ನಾವ್ ಮಾಡ್ಕೊಂಡ್ ಬಂದೀವಿ. ನಮಗ್ ಇಂಥವೆಲ್ಲಾ ಮಾಡ್ಕೋತ ಬಂದೇವಂತೇಳಿ ನಾವು ಶಾಸ್ತ್ರ ಕೇಳಕತ್ತೀವಿ. ಶಾಸ್ತ್ರದ ಮುಖಾಂತರ ನಮ್ಗೆ ಏನಾಗ್ತದ ಜ್ಞಾನ ಆಗತ್ತದ. ನಮಗ್ ಶಾಸ್ತ್ರಕ್ ಬರ್ಬೇಕಾದ್ರೆ ಪುಣ್ಯ ಇಲ್ಲದವ್ರು ಬರಂಗಿಲ್ಲ. ಅವ್ರು ಅದಕ್ಕೆ ಏನ್ ಮಾಡ್ತಾರ, ವಿರೋಧ ಮಾಡ್ತಾರ. ಏನ್ ಹೇಳ್ತಾರ, ಒಳ್ಳೆ ಹೇಳಿದ್ದು ಹೇಳ್ತಾರ, ಇವ್ರಿನ್ ಬಿಟ್ಟಾರನು ಮಾಡ್ಯಾರನು ಅಂತೇಳಿ ಹಿಂದೆ ಉಳಿತಾರ. ನಾವ್ ಎಲ್ಲವೂ ಕೂಡ ಅಲ್ಲಿ ನಾವು ಮೂರನ್ನ ದಾಟಿ ಬಂದೇವಂತೇಳಿ ನಮಗ್ ಶಾಸ್ತ್ರ ತಿಳಿಯಾಕತ್ತದ. ಶಾಸ್ತ್ರ ತಿಳಿಯಾಕತ್ತು ಅಂದ್ರೆ ಜ್ಞಾನ ಆಗೇ ಆಗ್ತದ. ಸ್ವಲ್ಪ ದಿನ ಹಿಡಿಬಹುದು. ಇನ್ನೊಂದಿಷ್ಟು ನಾವು ಪ್ರಯತ್ನ ಮಾಡ್ದೇವಂದ್ರ ಇಲ್ಲಿ ನಮಗ್ ಇನ್ನೊಂದ್ ಏನ್ ಗಟ್ಟಿ ಆಗ್ಬೇಕಂದ್ರ ಪ್ರಯತ್ನ ಮ್ಯಾಗ ಶಾಸ್ತ್ರ ನಿತ್ತದ, ಪ್ರಾರಬ್ಧ ಮ್ಯಾಗ ಈ ಪ್ರಪಂಚ ನಿತ್ತದ. ನಮ್ಗೊಂದ್ ಜರ ಉಲ್ಟಾ ಆಗ್ಯದ. ನಾವು ಪ್ರಯತ್ನವನ್ನ ಮಾಡಿ ಸಂಸಾರವನ್ನ ವೃದ್ಧಿ ಮಾಡ್ಬೇಕತ್ತೀವಿ, ಅದು ಎಂದೂ ಸಾಧ್ಯ ಇಲ್ಲ. ನಮ್ಮ ಪ್ರಾರಬ್ಧ ಇದ್ದಿದ್ದೇ ಆಗ್ತದ. ಆದ್ರ ಪ್ರಯತ್ನ ಮುಖಾಂತರ ಜ್ಞಾನವನ್ನ ಮಾಡ್ಕೊಂಡೇವಂದ್ರ, ಈ ಶಾಸ್ತ್ರವನ್ನ ತಿಳ್ಕೊಂಡೇವಂದ್ರ ಇದಕ್ ಪ್ರಯತ್ನ ಬೇಕು. ಪ್ರಯತ್ನದಿಂದ ಮಾಡ್ದೇವಂದ್ರ ನಮಗ್ ಏನಾಗ್ತದ, ಶಾಸ್ತ್ರ ಅನುಭವಕ್ಕೆ ಬರ್ತದ, ಜ್ಞಾನ ಆಗ್ತದ. ಆ ಜ್ಞಾನ ಆಯ್ತು ಅಂದ್ರೆ ನಮಗ್ ಶಾಂತಿ ಸಮಾಧಾನ ಬರ್ತದ. ಇರ್ಲಿಕ್ಕಂದ್ರ ನಮಗ್ ಶಾಂತಿ ಸಮಾಧಾನ ಶಾಸ್ತ್ರ ತಿಳ್ಲಿಕ್ಕಂದ್ರ ಬರಂಗೇ ಇಲ್ಲ ಅದು. ಶಾಸ್ತ್ರ ಮತ್ತಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಅವು ಎಲ್ಲವೂ ಏನಂದ್ರೆ ಶಮ ದಮ ತಿತಿಕ್ಷ ಶ್ರದ್ಧಾ ನಾವು ಎಲ್ಲ ಒಳಗೊಂಡಿರ್ತದ. ಅಲ್ಲಿ ಒಳಗೊಂಡಾಗ ನಮಗ್ ಏನಾಗ್ತದಂದ್ರ ಮುಂದ ಜ್ಞಾನ ಆಗ್ತದ. ಜ್ಞಾನದಿಂದಲೇ ಮೋಕ್ಷ ಆಗ್ತದ. ಜ್ಞಾನ ಇಲ್ಲದೆ ಬರೇ ಇವು ನಮಗ ಕರ್ಮ ಉಪಾಸನೆ ಮತ್ತು ಇವು ಪಾಂಡಿತ್ಯಕ್ಕೂ ಜ್ಞಾನ ಆಗುದಿಲ್ಲ. ಪಾಂಡಿತ್ಯವನ್ನ ಹೇಳಿ ಅನೇಕ ಗ್ರಂಥಗಳನ್ನ ಶಬ್ದ ಸಂಗ್ರಹ ಮಾಡಿ ಹೇಳಿ ಅವ್ರಿಂದ ಅದ್ರಲ್ಲಿಂದ ಏನು ಮಾಡ್ತಾರಂದ್ರ ಸಂಭಾವನೆಯನ್ನು ಪಡಿತಾರ. ಸಂಭಾವನೆ ಪಡೆದ್ರಲಿಂದ ಅವ್ರಿಗೂ ಕೂಡ ಅಪರೋಕ್ಷ ಜ್ಞಾನ ಆಗುದಿಲ್ಲ. ತನ್ನೊಳಗೆ ಪರಮಾತ್ಮನೇ ಅದಾನ, ನಿಧಿ ಅವ, ಎಲ್ಲಾ ಸಂಪತ್ತನ್ನು ಒಳಗೊಂಡಾನ, ತಾನು ಆನಂದ ಸ್ವರೂಪನೇ ತಾನದಾನ ಅನ್ನುವಂತ ಜ್ಞಾನ ಆಯ್ತಂದ್ರ ಹೊರಗಿನ ಭೋಗಾದಿ ವಿಷಯಗಳಿಗೆ ಅವ ಎಂದೂ ಲಕ್ಷ್ಯ ಕೊಡುದಿಲ್ಲ. ಪಂಡಿತಿಗೂ ಜ್ಞಾನ ಆಗುದಿಲ್ಲ. ಯಾರು ತನ್ನ ಯಥಾರ್ಥ ಸ್ವರೂಪವನ್ನ ಜ್ಞಾನ ಮಾಡ್ಕೋತಾರ ಅವ್ರು ಮಾತ್ರ ಈ ಮೋಕ್ಷ ಏನ ಈ ಮೋಹ ಅನ್ನೋದು ವಜ್ಜಿ ಹೊತ್ಕೊಂಡ್ ಕೂತೇವಲ್ಲ, ಈ ಮೋಹ ಅನ್ನೋದು ಏನ ಇಳುವಿದ್ರೆ ಎಷ್ಟು ನಮಗ್ ಹಗುರ ಆಗ್ತದ. ಹಂಗಿಲ್ಲಿ ಮೋಹ ಎಂಬ ಒಂದು ಗಂಟು ಹೊತ್ಕೊಂಡಾಗ ನಮಗ್ ಏನೋ ವಜ್ಜಿ ಇರ್ತದ. ಆ ವಜ್ಜಿಯನ್ನ ಗಂಟು ಇಳಿದೇವಂದ್ರೆ ಅಲ್ಲಿ ನಮಗೆ ಹೆಂಗ ಆನಂದ ಆಗ್ತದ. ಹಂಗಿ ಪ್ರಪಂಚದೊಳಗೆ ಹೊತ್ಕೊಂಡ್ ಕೂತೇವ್ ನಾ, ಈ ಮೋಹವನ್ನ ಇಳಿಸ್ದೇವಂದ್ರ ನಮಗ ಆನಂದವೆಂಬ ಆತ್ಮಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ನಾವು ಇಷ್ಟು ತಿಳ್ಕೊಂಡು ಇಂಥ ವಿಧಾನಗಳಿಂದ ಲಿಂಗ ಪೂಜೆ ಮಾಡೋಣ ಅನ್ನುವಂಥದ್ದನ್ನ ಒಂದ್ ನಿಜಗೊಂಡ್ರೆ ಹೇಳಿದಂತ 25ನೇ ಪದ್ಯದೊಳಗೆ ಏನೋ ಹೆಚ್ಚು ಕಮ್ಮಿ ಆಗ್ತಾವ. ಒಂಥರ ನಾವೊಂಥರ ಹೇಳ್ತೇವೆ, ಮತ್ತೊಬ್ರು ಒಂಥರ ಹೇಳ್ತಿರ್ತಾರ. ಏನೋ ಹೆಚ್ಚು ಕಮ್ಮಿ ಆದ್ರೂ ಕೂಡ ತಾವು ನನ್ನ ಕ್ಷಮಿಸ್ತೀರಿ ಅಂತ ತಿಳ್ಕೊಂಡು ನನ್ನೊಂದ್ 2 ಮಾತುಗಳನ್ನ ಸಿದ್ಧಾರ್ಥ ಪಾದಕಲ್ಪಿಸಿ ಮುಕ್ತಾಯ ಮಾಡ್ತೇನೆ. ಇದ್ರ ಬಗ್ಗೆ ಇನ್ನೂ ಅನೇಕ ಶರಣರು ಸಂತರು ಅದಾರ ನಮ್ ಗ್ರೂಪ್ನ್ಯಾಗ. ಎಲೆಮರೆ ಕಾಯಂತೆ ನಮ್ ಗ್ರೂಪ್ನ್ಯಾಗ ಅನೇಕ ಮಂದಿ ಮಾತಾಡೋರು ಅದಾರ, ಮಾತಾಡಿದಂತ ಜ್ಞಾನಿಗಳು ಅದಾರ. ಇಂಗ್ಲಿಷ್ ಅವ್ರು ಎಲ್ಲರ ಬಾಯಿಗೆ ಕೇಳ್ಕೊಳ್ಳೋಣ, ಚರ್ಚೆ ಮಾಡೋಣ, ಮತ್ತ ಅದನ್ನ ತಪ್ಪು ದೋಷಿಗಳನ್ನ ತಿದ್ದುಕೊಂಡು ಮತ್ತಿಷ್ಟು ಮುನ್ನಡೆಯೋಣ ಅನ್ನುವಂತ 2 ಮಾತುಗಳನ್ನ ಮತ್ತೊಮ್ಮೆ ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.